ಆರಾಮದ್ರಿ ಗುರುಜಿ. ಓ ಆರಾಮ್. ನೀವು ಹೇಗಿದ್ದೀರಿ? ನಾವ್ ಆರಾಮ ಗುರುಜಿ. ನಾವು ಬಾಳ ದಿವಸದಿಂದ ಟ್ರೈ ಮಾಡ್ತೀವಿ, ಫೋನ್ ಇವತ್ತು ಸಿಕ್ಕತ್ ನೋಡ್ರಿ ನಮ್ಗೆ. ಓಹೋ, ಏನ್ ಮಾಡ್ಕೊಂಡಿರೋದು? ನಾವು ಟೈಲರಿಂಗ್ ಕೆಲಸ ಮಾಡಿದ್ವಿ ಗುರುಜಿ, ಟೈಲರಿಂಗ್ ಕೆಲಸ. ಟೈಲರಿಂಗ್. ಟೈಲರಿಂಗ್. ಓಕೆ ಓಕೆ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನಾವು ಒಂದು ಹೆಚ್ಚು ಕಮ್ಮಿ 30 ವರ್ಷದಿಂದ ಮಾಡ್ತೇವೆ ಸರ್. ಅದು 30 ವರ್ಷದಿಂದ ಮಾಡಿ ಹುಟ್ಟಿದ್ನ ಅದ ಕೆಲಸನ. ಅಯ್ಯೋ, ಅದ್ಭುತ ಅದ್ಭುತ. ಹ್ಮ್. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಕಾರ್ಯಕ್ರಮ ಸರ್, ನಾನು ಈಗ ಇಲ್ಲಿ ಹುಬ್ಳಿಗೆ ಬಂದ್, ನಾವು ಫಸ್ಟ್ ದಾವಣಗೆರೆ ಇದ್ದು ಸರ್. ಹ್ಮ್ ದಾವಣಗೆರೆಯಿಂದ ಹುಬ್ಳಿಗೆ ಬಂದ್ 4 ವರ್ಷ ಆತ್ರಿ ಇಲ್ಲಿ. ಹ್ಮ್ ಒಬ್ಬನೇ ಇದ್ದೆ ಹುಬ್ಳಿಗೆ. ಹ್ಮ್ 4 ವರ್ಷದಿಂದ ನೋಡ್ತಿದ್ದಂಗೆ ಗುರುಜಿ. ಆಗ್ಲಿ ಆಗ್ಲಿ, ಒಳ್ಳೇದಾಗ್ಲಿ. ಹಿರಿಯರಿದ್ದೀರಿ, 4 ವರ್ಷ. ನಿಮ್ಗೆ ಒಳ್ಳೇದಾಗ್ಲಿ. ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಅಥವಾ ಅದ್ರ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದೀರಿ. ಥ್ಯಾಂಕ್ ಯು. ಹೆಚ್ಚು ಕಮ್ಮಿ ಹುಬ್ಳಿಗೆ ಬಂದಾಗ 3 ವರ್ಷ 4 ವರ್ಷದಿಂದ ನೋಡ್ತಾ ಇದ್ದೇನ್ರಿ. ಒಳ್ಳೇದಾಗ್ಲಿ. ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ಹಂಚ್ಕೊಂಡೈತ್ರಿಪ್ಪ. ನಮ್ದು ಸ್ವಲ್ಪ ಸಮಸ್ಯೆ ಆಗೈತ್ರಿ ಅಲ್ಲಿ. ಹೇಳಿ ಹೇಳಿ ನಮಗ ಹೇಳಿ. ಇಲ್ಲಿ ದಾವಣಗೆರೆಗ ಮದ್ವೆ ಆಗಿದ್ರಿ. ಆ ದಾವಣಗೆರೆ ಅಕ್ಕನ ಮಗಳ ಮದ್ವೆ ಗುರುಜಿ. ನಿಮ್ದು ಮೂಲ ದಾವಣಗೆರೆ? ಮೂಲ ನಮ್ದು ಮೂಲ ಊರು, ಸ್ವಂತ ಊರು, ಹುಟ್ಟಿದ್ದೂರು ಇದ್ರಾಗ್ರಿಪ್ಪ. ಕುಂದಗೋಳ ಅಂತ ಸಮಸ್ಯೆ ಅಂತ ಹಳ್ಳಿ ಐತ್ರಿ, ಹಳ್ಳಿ ಸೌಕರ್. ಓಕೆ, ಇದು ಕಾರ್ಯಕ್ರಮ, ಇದು ಲೈವ್ ಆಗಿರೋದ್ರಿಂದ ಸೊ ನೀವು ಊರು ಅದನ್ನೆಲ್ಲ ಹೇಳು, ಯಾಕಂದ್ರೆ ಜನ ಕೇಳ್ತಾ ಇರ್ತಾರಲ್ವಾ. ಕೇಳ್ರಿ, ಅದಕ್ಕೇನ್ ಸಮಸ್ಯೆ ಇಲ್ರಿ, ಓಪನ್ ಹೇಳ್ತಾನ, ಅದಕ್ಕೇನಿಲ್ಲ. ಓಕೆ 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 ಓಕೆ, ಹೇಳು. ಏನ ಅಂತ ನಾವೇನ್ ತಪ್ಪು ಮಾಡಿಲ್ರಿ. ಹ್ಮ್ 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 ಹಾಗೆ ಇದು ನಮ್ದು ಸ್ವಂತ ಊರು ಕುಂದಗೋಳ ಅಂತ ಸಮಸ್ಯೆ ರೀ ಇದು ಊರು. ಓಕೆ. ನಾವ್ 12 ವರ್ಷದ ಹುಡುಗಿದ್ದಾಗ ದಾವಣಗೆರೆ ಮಾವನ ಮನೆಗೆ ಹೋದ್ರಿಪ್ಪ. ಹ್ಮ್ ದಾವಣಗೆರೆ ಮಾವರ್ ಇದ್ರು ಇಲ್ಲಿ. ಅಪ್ಪ ಅಮ್ಮ? ಅಪ್ಪ ಅಮ್ಮ ಇಲ್ರಿ, ತೀರ್ಕೊಂಡಿದ್ರು ಅವ್ರು. ಹ್ಮ್ ನಮ್ಮ ಅಜ್ಜಾರ ಸಾಕಿದ್ ನಮ್ಗೆ ಹಳ್ಳಿ ಒಳಗೆ. ಹ್ಮ್ ಹಂಗ ಅವ್ರ ಪಾಪ ನಮ್ ಪರಿಸ್ಥಿತಿ ಒಳಗ್ ಕರ್ಕೊಂಡ್ ಹೋದ್ರಿ ಮಾವ್ರು. ಹ್ಮ್ ಸೋದರ ಅತ್ತಿ ಮಾವರು ಹ್ಮ್ ಕರ್ಕೊಂಡ್ ಹೋಗಿ ಅಲ್ಲೇ ಒಂದ್ 20 ವರ್ಷ ಇದ್ರಿ. ಮಾವ್ರನಾಗ ಇದ್ರಿಪ್ಪ. ಹ್ಮ್ ಅವ್ರ ಮಗಳನ್ನ ಲವ್ ಮಾಡಿ ಮದ್ವೆ ಆತ್ರಿಪ್ಪ. ಮದ್ವೆ ಮಾಡ್ಕೊಂಡ್ವಿ. ಆ ಅವ್ರ ಮಗಳ ಅಲ್ಲೇ ಅವ್ರ ಮನ್ಯಾಗಿಂದ ಅವ್ರ ಮನ್ಯಾಗ ಅವ್ರ ಮಗಳನ್ನ ಮದ್ವಿ ಮಾಡ್ಕೊಂಡ್ರಿ. ಅಂದ್ರೆ ಅವರೇ ಕೊಟ್ಟು ಮಾಡಿದ್ದ ಅಥವಾ ನೀವೇ ಪಟಾಯಿಸಿದ್ದ? ಇಲ್ಲ, ಅವ್ರ ಕೊಟ್ ಮಾಡಿದ್ರಿ. ನಾವು ನೋಡ್ಕೊಂಡು ಅವ್ರ ಕೊಟ್ ಮಾಡಿದ್ರಿ. ಆಯ್ತು. ನಾವೇನ್ ಆಸ್ತಿ ಪಾಸ್ತಿ ಇದ್ದಿಲ್ಲ, ಹಂಗಾಗಿ ಅವ್ರು ಮತ್ತ ಅವ್ರ ದೊಡ್ಡ ಮನಸ್ ಮಾಡಿ ಇಲ್ಲಿ ತೊಡಪ್ ಮತ್ ಮಗಳು ಚೆನ್ನಾಗಿರ್ತದ ಮಾಡ್ಕೊಟ್ರಿ ಅವ್ರು. ಹ್ಮ್ 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 ಮಾಡಿಕೊಟ್ಟು ಎಲ್ಲ ಆದ್ರಿ. ಈಗ ಒಂದ್ 20 ವರ್ಷದ ಮಗ ಅದಾನ್ರಿ ನಮ್ಗೆ. ಹ್ಮ್ 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 ಅಂದ್ರ 16-18 ವರ್ಷಕ್ ಮದ್ವೆ ಆತ್ರಿ. ಹ್ಮ್ ಅವ್ರು ಇಷ್ಟ ಒಂದ್ 4 ವರ್ಷದ ಒಂದ್ ಕೆಳಗಿಂದ ಒಂದ್ ಅನೈತಿಕ ಸಂಬಂಧ ಬೆಳೆಸ್ಕೊಂಡ್ಬಿಟ್ರಿ ಅವ್ರು. ನಿಮಿಷ 14-16 ವರ್ಷಕ್ಕೆ ಮದುವೆ ಯಾರಿಗೆ ಆಗಿದ್ದು? ಅದೇ ಸೋದರ ಮಾವನ್ ಮಗಳಿಗೆ ಮದ್ವೆ. ಅಲ್ಲ, ಸೋದರ ಮಾವನ ಮಗಳೇ ಸರಿ, ಬಟ್ ನಿಮಗೆ ಮದುವೆ ಆಗೋ ಸಮಯದಲ್ಲಿ ನಿಮ್ಮ ವಯಸ್ಸು ಎಷ್ಟು? ನಮಗೆ ಅಲ್ಲ 14 ವರ್ಷ ಅಂದ್ರೆ ನನಗೆ ಒಂದ್ 18 ವರ್ಷ ಆಗಿತ್ರಿ. ಅವ್ರ ಹುಡುಗಿಗೆ ಒಂದ್ 16. SLC ಪಾಸ್ ಆಗಿತ್ತು ನೋಡ್ರಿ. SLC ಪಾಸ್ ಆದಾಗ ಮದ್ವೆ ಆಗಿದ್ದಾನೆ. ಹ್ಮ್ 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 ಆಕಿಗೆ ಒಂದ್ 16 ವರ್ಷ, ನನಗೆ ಒಂದ್ 18 ವರ್ಷ, ಹಿಂಗ್ 20 ವರ್ಷ ಒಳಗೆ ಐತ್ರಿ ಮದ್ವೆ ಆಗಿದ್ವಿ. ಏನ್ ನೀವು ವಯಸ್ಸೇ ನೋಡಲ್ವಾ ಅಂತ? ಇಲ್ರಿ, ಅದ್ ಹಂಗಿತ್ತು, ಅದ ಮಾಡಿದ. ಅದ ಆ ಪರಿಸ್ಥಿತಿ ಆ ವಿಚಾರ ಬಂದಂಗ ಹಂಗೆ ತೇಲಿಸ್ಬಿಟ್ರಿ. ಹಂಗಾಗಿ ಆಗ್ಬಿಡ್ತ್ರಿ ಅದ. ಆಯ್ತಪ್ಪ, ಬಟ್ ಇಲ್ಲಿ ಏನೋ ಹೇಳ್ತಾ ಇದ್ರಿ, ಹೆಂಡತಿ ವಿಚಾರವಾಗಿ ಏನಾಯ್ತು ಅದು? ಇಲ್ಲಿ ವಿಚಾರ ಏನಂದ್ರೆ, ಈಗ ಎಲ್ಲಾ ಚಲೋ ಇದ್ರಿ. ಒಂದ್ 20 ವರ್ಷ ಒಂದ್ ಮದ್ವೆ ಆಗಿನ ಒಂದ್ 4 ಎಲ್ಲ ಮಗ ಅದೆಲ್ಲ ಚಲೋ ಆತ. ಈಗ ಒಂದ್ 4 ವರ್ಷದ ಕೆಳಗೆ ಏನ್ ಮಾಡಿದ್ರಿ ಅವ್ರು, ಬೇರೆ ಅನೈತಿಕ ಸಂಬಂಧ ಬೆಳೆಸ್ಕೊಂಡ್ಬಿಟ್ರಿ ಸರ್ ಅವ್ರು. ಓಕೆ. ನಾ ಕಣ್ಣಾರ್ ನೋಡಿದ್ರೆ, ಬೇರೆ ಮಾತು ಹೆಂಗ್ ಕೇಳಿಲ್ಲ ಅದನ್ನ. ಯಾರದು? ನಾನಾ ನೋಡಿದ್ರಿ. ಅದು ಹುಡುಗ ಅವನಿಗೆ 2 ಮಕ್ಳು ಅದಾವ್ರಿ. ಮದ್ವೆ ಆಗೈತ ಒಂದು. ಅಲ್ಲ, ಬಟ್ ಆ ಮೊದಲು 20 ವರ್ಷ ತುಂಬಾ ಚೆನ್ನಾಗಿದ್ರ? ನಾವೆಲ್ಲ ಚೆನ್ನಾಗಿದ್ರು, ಚಲೋ ಇದ್ವು. 20 ವರ್ಷ ಚಲೋ ಇದ್ವು ಅವಾಗ. ಓಕೆ, ಅಂದ್ರೆ ಮದುವೆ ಆದ ಇಲ್ಲಿವರೆಗೂ ಅಂತ ಬುದ್ಧಿ ಹೆಣ್ಮಗ್ಳಲ್ಲ ಆಕೆ? ಅಂತ ಬುದ್ಧಿ ಹೆಣ್ಮಕ್ಳಲ್ರಿ. ಒಟ್ಟ ಅಂದ್ರೆ ಧೈರ್ಯಶಾಲ್ರಿ. ಬಟ್ ಏನ್ ಮಾಡ್ಬೇಕಂದ್ರೆ ಹಿಂಗ್ ಧೈರ್ಯ ಮಾಡ್ಕೊಂಡ್ ಹೋಗಿದ್ರೆ, ಹಿಂಗ್ ನಾನು ಕೆಲವೊಂದ್ ಯಾರು ಮಾಡಿ ಬೇಡ ಅಂತಿದ್ದೀರ. ಬಟ್ ನೀವು ಅವಾಗ್ಲಿಂದಲೂ ಬಟ್ಟೆ ಹೊಲಿಯೋದೇ ಕೆಲಸ ಅಲ್ವಾ? ಅವಾಗಿಂದ ಬಟ್ಟೆ ಹೊಲಿಯೋ ಕೆಲ್ಸ ರೀ. ಫಸ್ಟ್ ಮದ್ವೆ ಆಗಿದ್ರೆ ಅವ್ರೇನ್ ಮಾಡ್ತಿದ್ರು? ಮನೇಲೆ ಇರ್ತಿದ್ರ ಅವರು? ಅವ್ರು ಮನೆಗೆ ಟೈಲರಿಂಗ್ ಮಾಡ್ಕೊಂಡ್ ಲೇಡೀಸ್ ಅರ್ಬಿ ಹೊಲ್ತಿದ್ರಿ ಅವ್ರು. ನಾವ್ ಜೆಂಟ್ಸ್ ಹೊಲ್ತಿದ್ರ. ಓಕೆ. ಲೇಡೀಸ್ ಬಟ್ಟೆ ಹೊಲ್ತಿದ್ರು ಅವ್ರು. ಮನ್ಯಾಗ ಇರ್ಕೊಂಡಿದ್ರು. ಇತ್ತಿತ್ಲಾಗ ಏನ್ ಮಾಡಿದ್ರು, ಬೇರೆ ಒಂದ್ ಯಾವ್ದೋ ಬಿಸ್ನೆಸ್ ಹೊರಗ್ ಹೊಂಟ್ರು ಅವ್ರು. ಏನ್ ಬಿಸ್ನೆಸ್? ಬಿಸ್ನೆಸ್ ಅಂದ್ರೆ ಮೆಡಿಸಿನ್ ಬರ್ತಲ್ರಿ, ಆಯುರ್ವೇದಿಕ್ ಅಮೃತ್ ಧ್ವನಿ ಎಲ್ಲ ಬರ್ತಾವಲ್ಲ ಸರ್. ಓಕೆ, ಅದನ್ನ ಏನ್ ಮಾಡ್ತಿದ್ರು ಅವರು? ಅದನ್ನೇನು ಹೊರಗಡೆ ಹೋಗಿ ಹಳ್ಳಿ ಮೇಲೆ ಸೇಲ್ ಮಾಡ್ಕೊಂಡ್ ಬರ್ತಿದ್ರು ಅವ್ರು. ಓಕೆ. ಹಳ್ಳಿ ಮೇಲೆ ಹೋಗಿ ಸೇಲ್ ಮಾಡ್ಕೊಂಡ್ ಬರ್ತಿದ್ರು ಅವ್ರು. ನಾನು ಬೇಡ ಅಂತ ಬಾಳ ಹೇಳಿದ್ರಿಪ್ಪ. ಬೇಡ, ಅವ್ರ ಅಪ್ಪ ಹೇಳಿದ್ರೆಲ್ಲ ಹೇಳಿದ್ರು, ಬೇಡ ಬೇಡ ಬೇಡ, ಸುಮ್ನೆ ಮನ್ಯಾಗ ಇದ್ಬಿಡು,
ಯಾವ ಸ್ವಲ್ಪ ಲೇಡೀಸ್ ಬಟ್ಟೆಗೆ ಹೊಲ್ಕೊಂತೀರ ಅವ್ರ ಅಪ್ಪರ ಟೈಲರ್ ಕೆಲಸ ಮಾಡ್ತಿದ್ರು ಅವ್ರ ಹ್ಮ್ ಹ್ಮ್ ಅವ್ರ ಬಾಳ ಬುದ್ಧಿ ಅವ್ರು ಹೇಳಿದ್ರಿ ಎಲ್ಲ ಕೇಳಿಲ್ರಿ ಅವ್ರು ಒಟ್ಟು ಹೊರಗೆ ಹೋಗೋದ್ ಬುದ್ಧಿ ಜಾಸ್ತಿ ಐತ್ರಿ ಅವ್ರದ್ದು. ಬಟ್ ಅಷ್ಟೊತ್ತಿಗೆ 2 ಮಕ್ಳು ಹುಟ್ಟಿದ್ದು. ಹಾ 2 ಮಕ್ಳು ಹುಟ್ಟಿದ್ರಿ ನನಗೆ. ಒಂದು ಸಣ್ಣ ಹುಡುಗಿ ಪಾಪ ತೀರ್ಕೊಂತದ್ದು, ಒಂದ್ 3 ವರ್ಷದ ಹುಡುಗಿ ಇತ್ತು ಅದು. ಓಹೋ. ಅದೇನ್ ಹಾರ್ಟ್ ಪ್ರಾಬ್ಲಮ್ ಐತಿ, ತೀರ್ಕೊಂತ್ರಿ ಅದು ಹುಡುಗಿ. ಹ್ಮ್ ಹ್ಮ್ ಮಗ ಒಬ್ಬನ ಬೆಳ್ಸ್ಕೊಂಡ್ ಬಂದ್ರಿ. ಮಗ ಈಗ 20 ವರ್ಷದ ಮಗ ಅದನ್ರಿ ಕರೆಕ್ಟ್ ಆಗಿ ಅವ್ರು. ಅಂದ್ರೆ 20 ವರ್ಷದವರೆಗೂ ಅವರೆಲ್ಲೂ ಹೊರಗಡೆ ಹೋಗಿರ್ಲಿಲ್ಲ, ಮತ್ತೆ ಅವರಲ್ಲಿ ಅಂತ ಯಾವ ಗುಣವೂ ಇರ್ಲಿಲ್ಲ, ಹೀನ ಗುಣಗಳು ಇರ್ಲಿಲ್ಲ. ಬಟ್ ಈಗ ಒಂದ ನನಗೆ ಇಲ್ರಿ, ನನಗ್ ಗೊತ್ತಾಗಿದ್ದೆ ನಮ್ 3 ವರ್ಷ 4 ವರ್ಷ ಕೆಳಗ್ ನೋಡ್ರಿ. ಮೊದ್ಲಿದ್ದ ಗೊತ್ತಿಲ್ಲ ನನಗೆ ಅದು. ಆಯ್ತು, ಅಲ್ಲಿಗೆ ಬರ್ತೀನಿ, ಒಂದ್ ನಿಮಿಷ. ಇಲ್ಲಿ ಈ ಹೊರಗಡೆ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕು ಅನ್ನೋದು ಇವರ ಇಚ್ಛೆಯೋ ಅಥವಾ ಯಾರೋ ಇತರ ಹೆಣ್ಮಕ್ಳು ಕರ್ಕೊಂಡು ಹೋಗಿದ್ದು? ಹಾ ಇತರ ಹೆಣ್ಮಕ್ಳು ಕರ್ಕೊಂಡ್ ಹೋಗಿದ್ರು ನೋಡ್ರಿ. ಇವ್ರು ಇಚ್ಛೆ ಅಲ್ಲದು, ಒಟ್ಟು ಬೇರೆ ಮಾತು ಕೇಳ್ಕೊಂಡು ಹೊರಗೆ ಹೋಗೋದ್ರಿ. ಒಟ್ಟು ಹೊರಗೆ ಚಾಳಿ. ಓಕೆ, ದುಡ್ಕೊಂಡ್ ಬರ್ತಿದ್ರ, ನಿಮ್ ಕೈ ಕೊಡ್ತಿದ್ರ ಅವರು ತಿಂಗಳ? ಇಲ್ಲ ಸರ್, ಇಲ್ಲ. ಆ ರೊಕ್ಕ ಕೇಳ್ತಿದ್ದಿಲ್ರಿ ಅವ್ನು. ಏನ್ ಹೇಳಿದ್ರು, ಇಲ್ಲ ನಾ ಅಲ್ಲಿ ಕೊಡ್ಬೇಕು, ಇಲ್ಲಿ ರೊಕ್ಕ ಕೊಡ್ಬೇಕು. ಬರೀ ಸಾಲ ಮಾಡಿದ್ರು, ಒಂದ್ 7-8 ಲಕ್ಷ ಸಾಲ ಮಾಡಿದ್ರಿ. ಓಹ್. ದುಡಿ ಮಾಡ್ಕೊಂಡ್ರಿ ಮತ್ ಕೇಳ್ತಿದ್ರಪ್ಪ. ನಾ ದುಡಿ ಮೇಲೆ ಕೇಳಿದ್ರೆ ಬರೀ ಅಲ್ಲಿ ಸಾಲ ಕೊಡು, ಇಲ್ಲಿ ಸಾಲ ಕೊಡು ಅಂತಿದ್ರು ಅವ್ರು. ನಾನ್ ಕಣ್ ಮುಂದೆ ಅಂದ್ರೆ ಸಾಲದ್ ಯಾವ ಗೊತ್ತಿದ್ದಿಲ್ಲ ಸರ್ ನನಗೆ. ಓಕೆ ಓಕೆ. ನಮ್ದೇನ್ ಕೆಲಸ ಇದ್ರೆ ನಮ್ ಎಲ್ಲ ಕೆಲಸ ಎಷ್ಟಾಯ್ತು ಮಾಡ್ಕೊಂಡ್ ಬರ್ತಿದ್ರಿ. ಅದು ಮಾಡ್ಕೊಂಡ್ ಬಂದು ಇಷ್ಟ ಕೊಡ್ತಿದ್ದೆ, ಮನಿಗ್ ಬಾಡಿಗೆ ಮಾಡ್ತಿದ್ದೆ. ಆಮೇಲೆ ಅವ್ರು ಹೊರಗಡೆ ಹೋಗೋ ಚಟ ಬಾಳ ಇತ್ತು ಅವ್ರಿಗೆ. ಯಾರಿಗೆ? ನಮ್ಮ ಮನೆಯವ್ರಿಗೆ. ಹೊರಗಡೆ ಅಂದ್ರೆ ಅಂದ್ರೆ ಸುತ್ತ? ಹೊರಗಡೆ ಅಂದ್ರೆ ಏನ್ ಸರ್, ಹಿಂಗ ಒಟ್ಟೆ ನಾ ಹೇಳ್ತಿದ್ದಿಲ್ರಿ ನನಗೆ. ಅಲ್ಲಿ ಇಲ್ಲಿ ಬೇರೆ ಸುಳ್ಳು ಹೇಳೋದು. ಸುಳ್ಳು ಹೇಳೋದ್ ಚಾಳಿರಿಪ್ಪ. ಒಟ್ ನಾನು ಇಲ್ಲಿ ಹೋಗೇನಂತಂದ್ರ ಊರಿಗೆ ಹೋಗೋಣ ಅಂತ ಹೇಳೋದು. ಗಾಡಿ ತಗೊಂಡ್ ಹೋಗ್ಬಿಡೋರು ಅವ್ರು. ನನಗೆ ಹೇಳ್ತಿದ್ದಲ್ಲ ಕೇಳ್ತಿದ್ದಲ್ಲ. ನಾನು ಒಂದ್ 2 ಸರಿ ಡೌಟ್ ಬಂದ್ ಅವ್ರ ಅಪ್ಪ ಅಮ್ಮರಿಗೆ ತಿಳಿಸಿದ್ರಿ ಅದು. ಈಗ ನಿಮ್ ಮಗಳಿಗೆ ಮಾಡ್ತಾರ ನೋಡ್ರಿ, ಮತ್ತೆ ಹೆಂಗ್ ಮಾಡ್ತಾರ ಅಂತ ಕೇಳಿದೆ. ಅವ್ರು ನಾವ್ ಸ್ವಲ್ಪ ಬಾಳ ದಿವಸ ಬುದ್ಧಿ ಹೇಳಿದ್ರಿ ಅವ್ರು. ಹೋಗ್ಬೇಡ ಮಾಡ್ಬೇಡ ಅಂತ ಹೇಳಿದ್ರಿ ಅವ್ರು. ಅವ್ರ ಇದ್ದಿದ್ದು ಹೂ ಅನ್ನೋದು. ಮತ್ತು ಪಾಪ ಅವ್ರ ಅಪ್ಪಾರ ಅಂಗಡಿ ಹಾಕಿ ಕೊಟ್ಟಿದ್ರಿ, ಬಟ್ಟೆ ಅಂಗಡಿ ಹಾಕಿ ಕೊಟ್ಟಿದ್ರಿ ಅವ್ರಿಗೆ, ಇಲ್ಲೇ ಇದ್ಬೇಡ ಅಂತಂದು. ಸ್ವಂತ ಅಂಗಡಿ ಹಾಕಿ ಕೊಟ್ಟಿದ್ರಿ ಅವ್ರಿಗೆ. ಅಂಗಡಿಯಾಗ ಇಟ್ಟಿದ್ದಿಲ್ಲ ಅವ್ರು. ಅಂದ್ರೆ ಇಲ್ಲಿ ನೀವಿರೋ ಜಾಗದಲ್ಲ ಅವ್ರ ಅಪ್ಪ? ಅಲ್ರಿ, ದಾವಣಗೆರೆಗೆ ಸರ್, ದಾವಣಗೆರೆಗೆ. ಅಂದ್ರೆ ಇಲ್ಲಿ ಈಗ ನೀವು ಮಾವ ನೀವು ಎಲ್ಲ ಒಂದೇ ಹತ್ರ ಇರೋದೀಗ? ಹಾ, ಅಂದ್ರೆ ಫಸ್ಟ್ ಈಗ ಮದ್ವೆ ಆದ್ಮೇಲೆ ಜೊತೆಗಿದ್ರಿ ಎಲ್ಲ ಒಟ್ಟು. ಮದ್ವೆ ಆದ್ಮೇಲೆ ಕೇಳಿಸ್ಕೊಳಪ್ಪ. ಹ್ಞೂ ಸರ್, ಹೇಳ್ರಿ. ನೀವು ಕತೆ ಹೇಳ್ತಾ ಇರೋ ಆ ಸಮಯದಲ್ಲಿ ನಿಮ್ಮ ಮಾವ ನೀವು ಎಲ್ಲ ಒಟ್ಟಿಗೆ ಒಂದೇ ಮನೆಯಲ್ಲಿ ಇದ್ದಿದ್ದ? ಇಲ್ಲ ಸರ್, ಒಟ್ಟಿಗೆ ಇಲ್ರಿ. ಮದ್ವೆ ಆದ್ಮೇಲೆ ಬೇರೆ ಮನೆ ಮಾಡಿದ್ರಿ. ಮದ್ವೆ ಅಂಗಡಿ ಅಷ್ಟೇ ಬೇರೆ ಬೇರೆ, ಒಂದೊಂದು ಅಂಗಡಿ. ಅವ್ರ ಅಂಗಡಿ, ನಮ್ಮ ಅಂಗಡಿ. ಮನೆ ಬೇರೆ ಮನೆ. ಸೊ ನಿಮ್ ಮಗಳು ಹಿಂಗ್ ಮಾಡ್ತಾವಳೆ ಅಂತ ಅವ್ರೇನ್ ನೇರವಾಗಿ ನೋಡ್ಲಿಕ್ಕೆ ನಿನ್ನ ಮನೇಲಿ ಇರ್ಲಿಲ್ಲ, ಅಲ್ಲೆಲ್ಲೋ ಇದ್ರು, ನೀವ್ ಅಲ್ಲಿ ಹೋಗಿ ಹೇಳಿದ್ರಿ ಹಿಂಗ್ ಮಾಡ್ತಾ ಹೇಳಿದ್ರ? ಕರೆಕ್ಟ್ ಹೇಳಿದ್ರಿ, ಹೇಳಿ ಸರ್. ಓಕೆ. ಅವ್ರೇನಂದ್ರು? ಬುದ್ಧಿ ಹೇಳಿದ್ರು? ಅವ್ರು ಬುದ್ಧಿ ಹೇಳಿದ್ರು ಸರ್, ಒಂದ್ 2 ಸತಿ ಹೇಳಿದ್ರು. ಆಮೇಲೆ ಸಾಲ ಐತೆ ಅಂತ ಹೇಳಿ ಸಾಲ ತೀರ್ಸಿದ್ರು ಪಾಪ ಅವ್ರು, ಅವ್ರ ಅಪ್ಪರು. ಆಮೇಲೆ ತಾಳಿ ಎಲ್ಲ ಮಾರ್ಕೊಂಡಿದ್ರಿ ಅವ್ರು. ತಾಳಿ ಮಾರ್ಕೊಂಡ್ ಒತ್ತಿ ಇಟ್ಟಿದ್ರಿ, ಅದನ್ನು ಬಿಡಿಸ್ಕೊಟ್ರಿ ಪಾಪ ಅವ್ರ ಅಪ್ಪಾಜಿ ಅವ್ರು. ಏನಕ್ ಮಾರ್ಕೊಂಡಿದ್ರಂತೆ? ಅದು ಏನಪ್ಪ ಅಂತ ಸುದ್ದಿ ಹೇಳಿದ್ರು. ಒಟ್ಟು ಏನೋ ಸ್ವಲ್ಪ ಸಾಲ ಇತ್ತು, ಮಾರಿದ ಅಂತ ಹೇಳಿದ್ರು ಅಷ್ಟೇ ಅವ್ರು. ಅವ್ರ ಅಪ್ಪರ್ ಮತ್ ಮಾರಿದಕ್ಕೆ ಮೇಕತ್ತಂತ ಪಾಪ ಅವ್ರು ಎಲ್ಲ ಬಿಡಿಸ್ಕೊಟ್ಟು ಸರಿ ಮಾಡಿದ್ರಿ ಅದನ್ನ. ಮತ್ತೆ ಒಂದ್ 2 ತಿಂಗಳು ಸುಮ್ನೆ ಇದ್ದು ಮತ್ತು ಅದೇ ಚಾಳಿ ಕಲ್ತ್ರು ಅವ್ರು. ಅಂದ್ರೆ ಹೊರಗಡೆ ಹೋಗುವುದು? ಹೊರಗಡೆ ಹೋಗೋ ಚಾಳ್ರಿ. ಆಮೇಲೆ ಯಾರು ಮತ್ ಕೇಳಿದ್ದಿಲ್ಲ ಅವ್ರು, ಹಠ ಜಾಸ್ತಿ. ಅಂದ್ರೆ ದುಡಿಮೆ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆನಾ ಆ ಹಠ ಬಂದಿದ್ದು? ದುಡಿಮೆ ಮಾಡಕ್ ಶುರು ಮಾಡಿದ್ರು. ಆ ಮುಂಚೆ ಸ್ವಲ್ಪ ಹೇಳ್ದಂಗೆ ಕೇಳ್ಕೊಂಡಿದ್ರು? ಮೊದ್ಲೇ ಒಂದ್ ಮದ್ವೆ ಆಗಿ ಒಂದು 20 ವರ್ಷ ಒಂದು ಮದ್ವೆ ಆದ್ಮೇಲೆ ಎಲ್ಲ ಚಲೋ ಐತ್ರಿ ಅವ್ರು. ಈ ಸ್ವಲ್ಪ ಹೊರಗೆ ದುಡಿಮೆ ಮಾಡಕ್ ಹೊಂಟ್ರಲ್ರಿ. ನಾ ಅದಕ್ಕೆ ತಲೆ ಕೆಡ್ಸ್ಕೊಂಡ್ರಿ. ದುಡಿಮೆ ಮಾಡ್ತಾರ ಬಿಡ ಅವ್ರ ಪಾಪ, ಇದು ಮಾಡ್ತಾರ ಅಂತ ಹೇಳಿದ್ರಿ. ಇದು ಅನೈತಿಕ ಸಂಬಂಧ ಮಾಡಿದಲ್ರಿ. ಓಕೆ, ಬಟ್ ಇದು ಹೆಂಗ್ ಗೊತ್ತಾಯ್ತು ನಿಮಗೆ? ಓಕೆ, ಹೊರಗಡೆ ಹೋಗ್ತಿದ್ರು, ಹೇಳ್ದೆ ಕೇಳದೆ ಹೋಗ್ತಿದ್ರು, ಸರಿ. ಬಟ್ ಇದೆ ಅಂತ ನಿಮಗ್ ಗೊತ್ತಾಗಿದ್ದ ದಿನ? ಅದು ನಾನು ಇಲ್ರಿ, ಒಂದು ಮ್ಯಾಲೆ ದಾವಣಗೆರೆಗೆ 2 ರೂಮ್ ಅಪ್ಟ್ಯಾರ್ ಮೇಲೆ ಮನೆ ಇತ್ತು ಒಂದು. ನಾನು ಇದು ಕಣ್ಣಿದ್ರೆ ನಡೆದ ಸರ್ ಅದು. ಏನಪ್ಪ ಮನೆ ಐತಿ ಅಂದ್ರಿ? ಈಗ ಮನಿ ಒಂದು ಅಪ್ಟ್ಯಾರ್ ಒಂದು ಕೆಳಗ್ ರೂಮ್ ರೀ, ಮ್ಯಾಲೆ ಒಂದ್ ರೂಮ್. ನಿಮ್ ಮನೇನಾ? ನಮ್ ಮನೆಯವ್ರಿ. ನಾವ್ ದಾವಣಗೆರೆ ಇದ್ದಿದ್ದು. ನಾವ್ ಹುಬ್ಬಳ್ಳಿಗೆ ಬಂದ್ 4 ವರ್ಷದ ಬಿಡ್ರಿ. ಒಬ್ಬನೇ ಬಂದಾನ, ಒಬ್ಬನ ಸಿಂಗಲ್ ಅದ ನಾನು ಈಗ. ಅದೇ ಈಗ್ಲದಲ್ಲ, ಆಗ್ಲೇದು ಹೇಳಿ. ಆಗ್ಲಿಂದ ಹೇಳಿದ್ರಿ. ಸೊ ಅಲ್ಲಿ ಅದು ಬಾಡಿಗೆ ಮನೆನಾ? ಬಾಡಿಗೆ ಮನೆ ಸರ್ ಅದ. ಓಕೆ. ನಾನು ಮ್ಯಾಲ್ಗಡೆ ಸಂಡೇ ದಿವಸ ಮಕ್ಕಳಿದ್ರಿ, ಮನೆಗಿದ್ ಮ್ಯಾಲ ಇದ್ದೆ. ನಮ್ಮ ಮಗ ಇದ್ರಿ. ಮಗಗ ನನಗೆ ಊಟಕ್ಕೆ ಹಚ್ಕೊಟ್ಟಾಗ್ಯಾರ ಅವ್ರು. ಯಾರು? ನಮ್ಮ ಮನೆಯವ್ರ ಹಚ್ಕೊಟ್ಟಿದ್ರು ಊಟಕ್ಕೆ. ನಾನ್ ಮಕ್ಕಳಿದ್ರಿ ಅವತ್ತೆ. ಮನೆಗಿದ್ದೆ. ಸಂಡೇ ದಿವಸ ಕೆಲಸ ಮಾಡಿ ಬಂದ್ ಮಕ್ಕಳಿದ್ದೆ. ಅವ್ರ ಮಗ ಊಟ ಮಾಡಕಿದ್ದ. ಅವ್ರು ಏನ್ ಮಾಡಿದ್ರಿ, ತೆಳಗ ಒಂದು ರೂಮ್ ಐತ್ರಿ. ಓಕೆ.
ಆ ತೆಳಗಿನ ರೂಮ್ನಾಗ ಇವ್ರು ಇಬ್ಬರು ಮಕ್ಕಂಡ್ರಿ. ನಾನು ಅಚಾನಕ್ ಏನೋ ದೇವ್ರ ಎಬ್ಸಿದ್ ಏನ್ ಗೊತ್ತಿಲ್ಲ, ಬಾಳ ದಿವಸದಿಂದ ಇತ್ತು ಗೊತ್ತಿಲ್ಲ ನನಗೆ ಅದು. ಅಂದ್ರೆ ನೀವು ನಿಮ್ಮ ಮಗ ಮೇಲಿದ್ರಿ, ನಾನು ನಮ್ಮ ಮಗ ಮ್ಯಾಲಿದ್ರಿ. ನಮ್ಮ ಮಗ ಊಟ ಮಾಡ್ತಿದ್ದ, ನಾ ಮನೆಗಿದ್ದೆ. ಬಟ್ ನಿಮ್ ಶ್ರೀಮತಿಯವರು ಮತ್ತೆ ಪರಪುರುಷ ಕೆಳಗಡೆ ಇದ್ರು. ಕೆಳಗಡೆ ಇದ್ರಿ. ನಾನು ಅವತ್ತು ಏನೋ ಅಚಾನಕ್ ಬಾಳ ದಿವಸ ಡೌಟ್ ಇತ್ತು, ಸ್ವಲ್ಪ ದಿವಸ ಅದ. ಹ್ಮ್ ನಾನು ಇನ್ನೊಬ್ರು ಮಾತ್ ಕೇಳಿದ್ರೆ ಡೌಟ್ ಇತ್ತ, ಇಬ್ರು ಹೊರಗೆ ಯಾಕೆ ಹೋಗಿ ಅವ್ರು ಯಾವಾಗಾರ ಒಂದ್ಸರಿ ಅವ್ರ ಗಾಡಿ ಮೇಲೆ ಹೋಗಿದ್ ನೋಡಿದ್ದೆ. ಹ್ಮ್ ಯಾರೋ ಬೇರೆ ಹೇಳಿದ್ರು ಗಾಡಿ ಮೇಲೆ ಹೋಗ್ತಾರ ನೋಡಿ ಅಂತ ಹೇಳಿದ್ರು. ನಾ ತಲೆ ಕೆಡ್ಸ್ಕೊಂಡ್ ಬರ್ರಿ, ಏನೋ ಫ್ರೆಂಡ್ ಮತ್ತೆ ಹೋಗಿರ್ತಾರ ಮಾಡಿದ್ರು ಅದು. ಹ್ಮ್ ಅದು ಏನು ಸಣ್ಣ ಲಾಕ್ಡೌನ್ ಟೈಮ್ನಾಗ ನೋಡ್ರಿ, ಎರಡನೇ ಲಾಕ್ಡೌನ್ ಟೈಮ್ ಸರ್ ಅದು. ಹ್ಮ್ ಅವು ಎರಡನೇ ಲಾಕ್ಡೌನ್ ಮ್ಯಾಗ ರೈಡರ್ ನೋಡಿದ್ರಿ. ಅದು ಮ್ಯಾಲ ಹೋಗಿ ನಾ ಮನಗಿದ್ರಿ, ಇವ್ರು ತೆಳಗ ಇವ್ರು ಇಂತ ಅನೈತಿಕ ವಿಚಾರ ಮಾಡ್ತಿದ್ರು ಅವ್ರಿ. ಹ್ಮ್ ಅದೇ ಕಣ್ಣಾರ್ ನೋಡಿ ಜಗಳ ಮಾಡಿ ಅವ್ರ ಅಮ್ಮರ ಮನಿಗ್ ಕಳ್ಸಿದ್ರಿ ಒಂದ್ 15 ದಿವಸ. ಬಟ್ ನೀವು ಹಾಗೆ ಬಂದಾಗ ಅವರು ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರ? ರೆಡ್ ಹ್ಯಾಂಡ್ ಸಿಕ್ಕಿ ಸರ್, ರೆಡ್ ಹ್ಯಾಂಡ್ ಸಿಕ್ಕಿ ಸರ್, ಅದು ರೆಡ್ ಹ್ಯಾಂಡ್ ಸಿಕ್ಕಿದ್ದು. ಬಟ್ ಆತನೇ ಅಂತ ನಿಮಗೆ ಗೊತ್ತಿತ್ತ ಮೊದ್ಲೇ? ಅಂದ್ರೆ ಗೊತ್ತಿತ್ತಂದ್ರ ಇಲ್ರಿ, ಅವ್ರ ಜೊತೆಗೆ ಅಡ್ಡಾಡ್ತಿದ್ರಂದ್ರ. ನಾವ್ ಫ್ರೆಂಡ್ ಸರ್ಕಲ್ ಹೇಳಿದ್ರಿ ಅವ್ರು. ನಾನು ಮತ್ತ ಅವ್ರ ಜೊತೆ ಗಾಡಿ ಮೇಲೆ ಓಡಾಡ್ತಾರ ಹೆಂಗಂತ ಕೇಳಿದ್ರಿ ಅವ್ರು. ಓಕೆ, ನೀವು ಆ ಮಟ್ಟಿನ ಸಂಶಯ ಪಡ್ಲಿಕ್ಕೆ ಅಥವಾ ಅದನ್ನ ಪ್ರಶ್ನಿಸ್ಲಿಕ್ಕೆ ಹೋಗಿರ್ಲಿಲ್ಲ ಅಂತ? ಈಗ ಹೋಗಿದ್ದಲ್ಲ ಸರ್ ಅದು. ಮತ್ತೆ ಅವು ಮತ್ತೆ ನಮ್ ನೆಮ್ಕಿ ಇದ್ರಿ, ಮತ್ತೆ ಅಕ್ಕನ ಮಗಳಲ್ರಿ ಸರ್. ನೆಮ್ಕಿ ಬಾಳ ವಿಶ್ವಾಸದಿಂದ ಫಸ್ಟ್ ಇತ್ತ. ನಂಬಿಕೆ ನಂಬಿಕೆ. ನೆಮ್ಕಿ ಮ್ಯಾಲೆ ಬಿಟ್ಟಿದ್ರ, ಹಂಗೇನ್ ಮಾಡ ನಮ್ ಹುಡುಗಿ ಚಲೋ ಸೋದರ ಮಗಳ್ರಿಪ್ಪ ಸರ್ ಅದೇ. ಜತಿ ಗಾಡಿಯವ್ರಿಪ್ಪ, ಜತಿ ನಾನು 12 ವರ್ಷದ ಅಲ್ಲೇ ಅದನಿ. ಆಕಿನು ಮತ್ತೆ ನಾನು ಎತ್ಕೊಂಡ್ ಆಡಿಸಿ ಎಲ್ಲ ಮದ್ವೆ ಆಗಿದ್ರಿ ಪಾಪ ಅದು. ಓಕೆ ಓಕೆ. ಆಯ್ಕೆ ನನ್ ಮುಂದ್ ಸಣ್ಣಕ್ರಿ ಪಾಪ, SLC ಇನ್ನು 7ನೇ ಕ್ಲಾಸ್ ಓದ್ತಿದ್ದು. ನಾನು ಅವಾಗ ಹೋಗಿದ್ರಿ. ಮತ್ತೆ ಅಷ್ಟು ವಿಶ್ವಾಸ ನೆಮ್ಕಿ ಇಟ್ಟಿದ್ ಸರ್ ಅದು. ಓಕೆ. ನೆಮ್ಕಿ ಇಟ್ಕೊಂಡು ವಿಶ್ವಾಸ ಮಾಡಿದ್ರಿ, ಹಿಂಗ ಆಗ್ಬಿಡ್ತಲ್ಲ, ಬೇಜಾರ ಬಿಡ್ತ್ರಿಪ್ಪ ಅವತ್ತು ರಾತ್ರಿ. ಅಂದ್ರೆ ಆತನ ನೀವ್ ಹಿಡ್ಕೊಳ್ಳಿಲ್ವಾ? ಹಿಡ್ಕೊಂಡಿದ್ರ ಅವ್ ಹೋದವ. ಆಮೇಲೆ ಅವ್ರ ಅಮ್ಮರ ಮನಿಗ್ 15 ದಿವಸ ಹಿಂಗ್ ಹೇಳಿದ್ರಿಪ್ಪ ಅವ್ರು, ಹಿಂಗ್ ಮಾಡ್ಯಾರ ಅಂತ ಹೇಳಿ. ಅವ್ರು ನೆಮ್ಲಿಲ್ರಿ ಸರ್ ಅದು. ಮತ್ ನಾನು ನೆಮ್ಲಿಲ್ಲ. ಕೊನೆಗೆ ಏನ್ ಮಾಡತ್ರಿ, ಮತ್ ನಾನು ಏನ್ ತಲೆ ಕೆಟ್ಟು ಏನ್ ಮಾಡಿದೆ ಅಂದ್ರ, ಈಗ DNA ಚೆಕ್ ಮಾಡ್ತಾರ ಸರ್ ಅದು. ಏನಪ್ಪ? DNA ಚೆಕ್ ಮಾಡ್ತಾರ ಆಸ್ಪತ್ರೆಗೆ ಹೋಗಿ. ಅರ್ಥ ಆಗ್ಲಿಲ್ಲ. DNA ಚೆಕ್ ಮಾಡ್ತಾರ ಸರ್. DNA ಮಾಡ್ತಾರಲ್ಲ, DNA. ಅದನ್ನ ಮಾಡ್ತಾರ. ಮತ್ತೆ ಅವ್ರ ಅಮ್ಮರಿಗೆಲ್ಲ ಹೇಳಿದ್ರಪ್ಪ, ಅವ್ರ ಬರ್ಲಿಲ್ಲ. ಅವ್ರಿಗೆ ಗೊತ್ತಾಗ್ಬಿಡತ್ತೆ ಅವ್ರಿಗೆ. ಅವ್ರ ಮುಂದೆ ಒಪ್ಕೊಂಡಾರ, ನಮ್ ಮುಂದೆ ಒಪ್ಕೊಂಡಿಲ್ಲ ಅವ್ರು. ನಮ್ ಮನೆಯವ್ರ ಅವ್ರ ಮನೆಯವ್ರ ಹತ್ರ ಅವ್ರ ಅಮ್ಮರ ಇದ್ರು ಒಪ್ಕೊಂಡಾರ. ತಪ್ಪಾಗಿದಂತ ಒಪ್ಕೊಂಡಾರ. ಅವ್ರ ಕಾಲಿಗೆಲ್ಲ ಬೆಳೆಸಿದ್, ಕಾಲಿಗೆ ಬಿದ್ರು ಅವ್ರು. ನಿಮ್ ಮುಂದ್ ವಾದ ಮಾಡ್ತಿದ್ರು? ನಮ್ ಮುಂದ್ ವಾದ ಮಾಡ್ತಾರ. ಅವ್ರ ಮನ್ಯಾಗ ಒಪ್ಕೊಂಡಾರ ಸರ್ ಅವ್ರು. ಅವ್ರು ನಮ್ಮ ಹತ್ರ ಬಾಯಿ ಬಿಚ್ಚಕ್ ರೆಡಿಲ್ಲ ಅವ್ರು. ನಮ್ ಮಳೆಯಾರ ಅದ್ರ. ಅವ್ರ ಮನೆಗ್ ಒಳಗ್ ಹೋಗಿ ಕಾಲ್ ಬೆಳೆಸಿದ್. ಮತ್ತ ಇಲ್ಲ ಅವ್ರ ಅವ್ರ ತಾಯಿ ಕಾಲ್ ಬಿದ್ರಿ ಅವ್ರು. ಇಲ್ಲ ತಪ್ಪಾಗೈತಿ, ಹಿಂಗ್ ಮಾಡಿದ್ ನಾನ ತಪ್ಪ ಅಂತಂದ್ ಒಪ್ಕೊಂಡ್ರಿ ಅವ್ರು ನನ್ ಮುಂದೆ. ಯಾರ್, ನಿಮ್ ಹೆಂಡತಿ? ನಮ್ಮ ಹೆಂಡತಿ. ನೆಕ್ಸ್ಟ್ ಕೇಳಕ್ ಹೋದ್ರೆ ನಾ ಮಾಡಿಲ್ಲ ಅಂತ ವಾದಿಸಿದ್ರು ಅವ್ರಿಗೆ. ನೆಕ್ಸ್ಟ್ ಕೇಳಕ್ ಹೋದ್ರ ವಾದಿಸಿದ್ರ. ನಾನು ಒಂದು ಮತ್ತ ಅಲ್ಲಿ ಹೋಗಿದ್ದೋಗೈತಿ ಈ ಊರಾಗ ಅಂದ್ರೆ ಬ್ಯಾಡ, ಹುಬ್ಬಳ್ಯಾಗ ಮನಿ ಮಾಡ್ತಾನ ಬಾ ಅಂತ ಹೇಳಿದ್ರಿ ಅವ್ರಿಗೆ. ಇದ್ದೂರಾಗ ಚಲೋ ಆಗಲ್ಲ ಅದು, ಮತ್ ಮರ್ಯಾದ ಹೋಗತಿ. ಆಗಿರೋದಾಗೈತಿ, ಹೋಗ್ಯಾನ ಸ್ವಲ್ಪ ಬರ್ರಿ ಹುಬ್ಬಳ್ಳಿಗೆ ಹೋಗೋಣ. ಇಲ್ಲ ನಮ್ಮ ಅಣ್ಣಾರ ಊರಿಗೆ ಅಲ್ಲೇ ಮನಿ ಮಾಡ್ತಾನ ಅಂತ ಹೇಳಿದ್ರು. ಬರ್ಲಿ ಹ್ಞೂ ಅಂದ್ರಿ ಅವ್ರ. ಅವಾಗ ಕಳ್ಸಿಕೊಡ್ತಾನಿ, ಮನಿ ಮಾಡಪ್ಪ ಅಂತಂದ್ರ ಅವ್ರ ಇಲ್ಲಿ ಹುಬ್ಬಳ್ಯಾಗ. ಇಲ್ಲಿ ಮನಿ ಮಾಡಿಸ್ತಾರ. ನಾನು ಬಂದು ಮನಿ ಮಾಡಿ 3,000 ಬಾಡಿ ಕಟ್ಕೊಂಡ್ ಮಾಡ್ಕೊಂಡ್ ಬಂದ್ 3 ತಿಂಗಳು ಕಾಯ್ದ್ರಿ ಅವ್ರಿಗೆ. ಯಾರಿಗೆ? ನಮ್ ಮನೆಯವ್ರಿಗೆ 3 ತಿಂಗಳು ಬರ್ತಾರ ಅಂತ ಕಾಯ್ದೆ. ಮತ್ 3 ತಿಂಗಳು ಫೋನ್ ಹಚ್ಚಿದ್ ಸರ್ ಅವ್ರಿಗೆ. ಅವ್ರ ತಾಯಾರಿಗೆ ಫೋನ್ ಹಚ್ಚಿದೆ. ಇಲ್ಲಪ್ಪ ಮತ್ತ ಬರಂಗಿಲ್ಲ ಅಂತ ನೋಡಿ, ನೀವ್ ಏನ ಮಾಡಿ, ನೀವ್ ಇಬ್ರಾರ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ರಿ, ಮತ್ತ ಬರಂಗಿಲ್ಲ ಅಂತ ಇದೇ ಹೇಳ್ತಾರ ಅಂತಂದ್ರು. ಯಾರಿಬ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ? ಅಲ್ಲ, ಇಬ್ರು ಅಡ್ಜಸ್ಟ್ ಮಾಡ್ಕೊಳ್ರಿ, ನೀವ್ ಏನ್ ಮಾಡ್ಕೊಳ್ರಿ, ನಮ್ಮ ದೊಡ್ಡವ್ರವರೆಗೂ ನಾವ್ ಬರಲ್ಲ ಅಂತ. ನಾವ್ ಬರಲ್ಲ ಅಂತ ಹೇಳ್ಬಿಟ್ರಿ ಅವ್ರು, ಸ್ವಚ್ಛ ಹೇಳ್ಬಿಟ್ರಿ. ಹಂಗಾಗಿ ಈ ನಮ್ಗೆ ಸಮಸ್ಯೆ ಆಗ್ಬಿಡ ಸರ್. ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ಈಗ ಅವ್ರೆಲ್ಲವ್ರೆ? ಅವ್ರು ದಾವಣಗೆರೆಗೆ ಅಂದ್ರಿ ಅವ್ರು. ದಾವಣಗೆರೆಗೆ ಅಂದ್ರೆ ಬೇರೆ ಅವ್ರ ಮನೆಯಾಗಿಲ್ರಿ ಅವ್ರಿ. ಅವ್ರು ಬೇರೆ ಒಂದ್ ವಯಸ್ಸಾದ್ರ ನೋಡ್ಕೊಂತಲ್ಲ ಸರ್, ಬೆಂಗಳೂರು ಟೈಪ್ನಾಗ. ಅವ್ರ ಮನೇಲಿ ಏನಿಲ್ಲ ಬಿಡ್ರಿ. ಅವ್ರ ಯಾರು ವಯಸ್ಸಾದ್ರ ನೋಡ್ಕೊಂಡ್ರ ಅವ್ರ ಮನ್ಯಾಗ ಅದಾರ ಅವ್ರು. ಯಾರಿದ್ದಾರೆ? ನಮ್ ಮನೆಯವ್ರಿ. ಅಲ್ಲಪ್ಪ, ಈಗ ಅವ್ರ ತಂದೆ ತಾಯಿ ಮನೇಲಿ ಇದಾರ, ಬೇರೆ ಕಡೆ? ಇಲ್ಲಿ ಬೇರೆ ಕಡೆ ಅದಾರ ಸರ್. ಅವ್ರು ಬೇರೆ ಕಡೆ. ಬೇರೆ ಕಡೆ ಅಂದ್ರೆ ಏನ್ ಮಾಡ್ಕೊಂಡಿದ್ದಾರೆ? ಬೇರೆ ಕಡೆ ಅಂದ್ರೆ ಇಲ್ರಿ, ವಯಸ್ಸಾದವ್ರಿಗೆ ನೋಡ್ಕೊಂತಲ್ರಿ ಸರ್. ಈಗ ವಯಸ್ಸಾದವ್ರಿಗೆ ವಯಸ್ಸಾದವ್ರು. ಬಟ್ ಅಪ್ಪ ಅಮ್ಮಂತ ಯಾಕಿಲ್ಲ? ಅವ್ರು ಬಿಟ್ಕೊಳಲ್ಲ ಸರ್, ಬಿಟ್ಕೊಳಕ್ತಿಲ್ಲ ಅಲ್ಲಿ. ಗೊತ್ತಾಗೈತಿಲ್ಲ ಇವ್ರಿ ನ್ಯೂಸ್ ಎಲ್ಲ. ಓಕೆ, ಅವ್ರು ಬಿಟ್ಕೊಳಲ್ಲ ಅಂದಾಗ ನಿಮ್ಮನ್ನೇ ಕ್ಷಮೆ ಕೇಳಿ ನಿಮ್ಮ ಹತ್ರ ಬರೋ ಪ್ರಯತ್ನ ಮಾಡಿಲ್ಲ? ಅದನ್ನ ಹೇಳಿದ್ರಿ, ಹೆಂಗಾರ ಆಗಿ ಹೋಯ್ತು. ನಾ ಹೇಳಿದ್ರಿ
ಆಗೈತಿ ಮತ್ ಬೇರೆ ಮಾಡಕ್ ಬರಲ್ಲ ಬಂದ್ ಬಿಡ ಅಂತ ಹೇಳಿದ್ರ ಅವ್ರು ಬರಕ್ ಹಿಡಿಯಲ್ರಿ ಅವ್ರು. ಬಟ್ ನಿಮ್ ಜೊತೆ ಮಾತಾಡ್ತಾರ ಫೋನಲ್ಲಿ? ಇಲ್ಲ ಸರ್ ಇಲ್ಲ ಮಾತಾಡ ಬಿಟ್ಟ ನಾ ಮಾತಾಡಂಗ್ ಬಿಡ್ರಿ ಅಂತ ನಾವ್ ಹೇಳ್ತಿಲ್ರಿ ಒಂದ್ಸರಿ ಬೇಡ ಅಂದ್ರೆ ಬಿಟ್ಟು ಬಿಡ್ತಾರ ಸರ್ ಅನ್ನೋದು. ಎಷ್ಟು ಸಮಯದಿಂದ ಮಾತಾಡಿಲ್ಲ ನೀವು? ಈಗ ಒಂದು 4 ವರ್ಷದಿಂದ ಫಸ್ಟ್ ಲಾಕ್ಡೌನ್ ಆಗಿದ್ದ ಸರ್, ಅವಾಗಿಂದ ಮತ್ತೆ ಫೋನ್ ಹಚ್ಚಿದ್ರು ಅವ್ರು. ಅದೇ ಲಾಸ್ಟ್ ಮತ್ ಮಾತಾಡಿಲ್ಲ ನಾನು ಮತ್ತೆ. ಮಕ್ಕಳು? ಮಗನೇ ಮಾತಾಡಲ್ರಿ, ಅವನು ಮಾತಾಡಲ್ಲ. ಮಗ ಈಗ ಅವನು ಇಬ್ರು ಮಕ್ಕಳು ನಿಮ್ ಶ್ರೀಮತಿ ಅವ್ರ ಹತ್ರನೇ ಇದಾವ? ಒಬ್ಬನ್ ಮಗ ಸರ್, ಒಬ್ಬ ನುಡಿಗ್ ತೀರ್ಕೊಂತಲ್ಲ ಸರ್. ಓಕೆ ಒಬ್ರೇ ಇದ್ದಾರೆ. ಒಬ್ರು ಮಗ ಆ ಮಗು ನಿಮ್ ಹೆಂಡತಿ ಹತ್ರನೇ ಇದೆ. ಹೌದ್ರಿ. ಈಗ ಅದು ಮಾತಾಡಲ್ವಾ? ಇಲ್ರಿ ಸರ್ ಮಾತಾಡಲ್ಲ ನಾವು. ಹೋಗಿ ನೋಡ್ಕೊಂಡ್ ಬರ್ಬೇಕಲ್ವ ನೀವೇ? ಹೋಗಿ ಸರ್, ಎಲೆಕ್ಷನ್ ಓಟ್ ಹಾಕಕ್ ಹೋಗಿದ್ ಸರ್ ಮೊನ್ನೆ ಹೋದ ವರ್ಷ. ಎಲೆಕ್ಷನ್ಗಲ್ಲಪ್ಪ, ನೀವು ಮಗನ್ ನೋಡಕ್ ಹೋಗ್ಬೇಕಲ್ಲ. ಹೋಗಿದ್ ಸರ್, ಹೋಗಿ ನೋಡಕಂತ ಫೋನ್ ಹಚ್ಚಿದ್ದೆ ಸರ್ ಅವನಿಗೆ. ಅವನು ಫೋನ್ ರಿಸೀವ್ ಮಾಡಲ್ರಿ, ಅವನು ಎದುರಿಗೆ ಬಂದು ಮಾತಾಡ್ಸಲ್ರಿ, ಹಂಗ ಆಗ್ಬಿಡತ್ ಪರಿಸ್ಥಿತಿ. 20 ವರ್ಷದ ಹುಡುಗ. ಎದುರಿಗೆ ಬಂದ್ ಸರ್, ಎದುರಿಗೆ ಬಂದ ಅವನು ಮಾತಾಡ್ಸಿಲ್ಲ ಸರ್ ಅವನು. ಬಟ್ ಏನ್ ನಡೆದಿದೆ ಅಂತ ಅವ್ರಿಗೆ ಗೊತ್ತಾ? ಮಗುಗೆ ಗೊತ್ತ ಸರ್. ಅವನಿದ್ರಿಗೆ ಗೊತ್ತಿದ್ದೆ. ಅವನು ಇದ್ರ ಅವನಿದ್ರಿಗೆ ಹೊಡೆದು ಇದು ಮಾಡಿ ಜಗಳ ಮಾಡಿರಿ ಅವನ ಹತ್ರ. ಅವತ್ ನೀವು ಮೇಲ್ ಮಲಗಿದ್ದಾಗ ಅವರು ಇದ್ರು? ಹೌದು ಸರ್, ಅವನು ಇದ್ದ. ಬಟ್ ನಿಮ್ಮ ಹೆಂಡತಿ ಈಗ ಸ್ವಂತ ದುಡಿಮೆ ಮಾಡಿಕೊಂಡು ಮಕ್ಕಳನ್ನ ಸಾಕ್ತಿದ್ದಾರೆ? ದುಡಿಮೆ ಏನಿಲ್ಲ ಸರ್, ಅವ್ರವ್ರ ಕಡೆನೂ ಸಾಲ ಐತಿ ಸರ್. ದುಡಿಮೆ ಸ್ವಂತ ದುಡಿಮೆ ಮಾಡಂಗಿಲ್ಲ, ಇನ್ನೊಬ್ಬರ ಹತ್ರ ಹೋಗಿ ಕೆಲಸ ಮಾಡೋದು ಅಷ್ಟೇ. ಸ್ವಂತ ದುಡಿಮೆ ಇನ್ನೊಬ್ಬರ ಹತ್ರ ಹೋಗಿ ಕೆಲಸ ಮಾಡೋದು ಅಂದ್ರೆ ಅದು ದುಡಿಮೆನೆ ತಾನೆ? ಹೌದು ಸರ್, ದುಡಿಮೆ ಕರೆಕ್ಟ್. ಬಟ್ ಆ ಮಗನ ಶಾಲೆಗೆಲ್ಲ ಅವರೇ ನೋಡ್ಕೊಳ್ತಾ ಇರೋದಾ ಅಥವಾ? ಹೌದು ಸರ್, ಅದೇ ಮಾಡ್ಕೊಂತ. ಬಟ್ ನಿಮ್ ದುಡಿಮೆಯಲ್ಲಿ ಏನ್ ಮಾಡ್ತಿದ್ದೀರಾ? ನಮ್ ದುಡಿಮೆಯಲ್ಲಿ ಸರ್ ನಾವು ಮತ್ತೆ ಅವ್ರಿಗೆ ಏನ್ ಕೇಳಂಗಿಲ್ಲ ರೀ ಸರ್, ನಮ್ಗೆ ಕೇಳಂಗಿಲ್ಲ. ಈಗ ಅವ್ರು ಬೇಡ ಅಂದ್ಮೇಲೆ ನಾನು ಬಿಟ್ಟು ಬಿಟ್ರೆ ಅದನ್ನ ಆಯ್ತು. ಕೊಡಿ ಅಥವಾ ಕೊಡಬೇಡಿ ಅಂತ ನಾನು ಇನ್ನೂ ಹೇಳ್ತಾ ಇಲ್ಲ. ಬಟ್ ನಿಮ್ ದುಡಿಮೆನ ನೀವು ಜೋಪಾನ ಮಾಡ್ಕೊಳ್ತಿದ್ದೀರಾ ಅಥವಾ ಇಲ್ಲ ಸರ್, ಜೋಪಾನ ಮಾಡ್ಕೊಂತೇನೆ ನಮ್ ದುಡಿಮೆ. ಮತ್ ನಮಗೆ ಬೇಕಲ್ಲ ಸರ್, ನಾಳೆ ಯಾರಿಲ್ಲ ಅಂತ ನಮ್ಗೆ. ತಂದೆ ತಾಯಿಯಲ್ಲಿ ಯಾರಿಲ್ಲ, ನಾವು ಒಬ್ಬರೇ ಸಿಂಗಲ್ ಇರೋದಿಲ್ಲ ರೂಮ್ನಾಗ. ಮತ್ ನಮಗೆ ಸ್ವಲ್ಪ ಏನ್ ಹೆಚ್ಚಿಗೆ ಮತ್ ನಾವ್ ನೋಡ್ಕೊಂಡಿಲ್ಲ ಸರ್. ನಾವು ಸ್ವಲ್ಪ ಎಷ್ಟಕ್ಕದಷ್ಟು ದುಡಿಮೆ ಮಾಡ್ಕೊಂಡ್ರೆ ನಮ್ ಸೇಫ್ಟಿಗೆ ನಾವ್ ಇಟ್ಕೋಬೇಕಲ್ರಿ. ಮತ್ತೆ ಅವ್ರ ಸೇಫ್ಟಿಗೆ ಅವ್ರ ಅದಾರ ಸರ್ ಅವ್ರೆ. ಓಕೆ, ಹಿರಿಯರು ಯಾರು ಬಂದು ಮಧ್ಯಸ್ಥಿಕೆ ಮಾಡಿ ಕೂಡಿಸುವಷ್ಟು ಇಲ್ಲ ಈಗ ಸದ್ಯಕ್ಕೆ? ಇಲ್ಲ ಸರ್, ಅವ್ರ ಮಾಡಕ್ ಹೇಳಿದ್ರು ಅವ್ರಿಗೆ ಒಪ್ಪಾಗಿಲ್ರಿ ಅವ್ರು. ಅವರು ಮತ್ತ ದೊಡ್ಡವ್ರ ಕೈ ಚೆಲ್ಬಿಟ್ರು ಸರ್. ಅವ್ರು ಮತ್ತ ಅವ್ರಿಗೆಲ್ಲ ಗೊತ್ತೈತಲ್ರಿ ಅವ್ರ ಮನ್ಯಾಗ. ಅವ್ರ ಮನ್ಯಾಗ ತಪ್ಪು ಅವ್ರದಂತ ಗೊತ್ತಾಗ್ಬಿಡೈತ್ರಿ. ನಮ್ಮಂತ್ರ ಯಾರು ಬಂದಿಲ್ಲ ಬಿಡ್ರಿ ಅವ್ರು ಸರ್. ಅವ್ರು ಈಗ ಅವ್ರು ಬಂದಂಗೆ ಒಪ್ಸಿ ನಿಮ್ಮ ಹತ್ರ ಬಿಟ್ಟಿದ್ರೆ ನೀವು ಯಾವ್ದನ್ನು ಹಳೇದಂತ ತೆಗಿದೆ ನೋಡ್ತಿದ್ದಲ್ರಿ, ನಾವು ಒಪ್ಕೊಂತಿದ್ದೆ, ಕರೆಕ್ಟ್ ಒಪ್ಕೊಂತಿದ್ದೆ. ಹೌದಾ? ಬಂದಿದ್ದು ಸರ್, ಅದೇನ್ ತಪ್ಪಿಲ್ಲ. ಈಗ್ಲೂ ಒಪ್ಕೊಂತ. ಈಗ ನೀವೇ ಹೋಗಿ ಆಯ್ತು, ಕಷ್ಟ ಆಗುತ್ತೆ, ನನ್ಗೆ ಅರ್ಥವಾಗುತ್ತೆ, ಕಷ್ಟ ಆಗುತ್ತೆ ಪಾಪ, ತಪ್ಪ ಅವ್ರ ಕಡೆ ನೀವು ಹೋಗಿದ್ರೆ ತಪ್ಪಾಗುತ್ತೆ. ಆದ್ರೂ ಮಕ್ಳಿಗೋಸ್ಕರ ಆಯ್ತು ನಾನೇ ಬರ್ತೀನಿ ಅಂತ ಹೋಗೋ ಪ್ರಯತ್ನ ಮಾಡಿದ್ರ? ಹಂಗೆ ಮನಸ್ಸು ಒಪ್ಪಾಗ್ತಲ್ಲ ಸರ್, ಅಂದ್ ಮನಸ್ಸು ಒಪ್ಪಲ್ಲ. ಯಾಕಂದ್ರೆ ಕಣ್ಣಾರ್ ನೋಡ್ಬಿಟ್ಟ ಸರ್, ಅದು ಬೇರೆ ಏನಾದ್ರು ಹೇಳಿದ್ರೆ ನೋಡ್ತಿದ್ರೆ ಅದು. ಸತ್ಯ. ನಾನ್ ಆ ಊರ್ ಬಿಟ್ಟು ಈ ಕಡೆ ಬಾ ಅಂತ ಹೇಳ್ಬಿಟ್ಟ ಸರ್. ನಾ ಊರ ಬೇಡ ನನಗೆ, ಬೇರೆ ಎಲ್ಲಾರು ಬೇರೆ ಮಾಡ ಅನ್ಬೇಕ, ಇಲ್ಲಿ ಬಪ್ಪ ಅಂತ ಹೇಳಿದ್ರು ಒಪ್ಲಿಲ್ಲ ಅವ್ರು. ಒಟ್ಟ ಆಗಿರೋದಕ್ಕೆ ಆ ಜಾಗ ಬೇಡ ಸರ್ ಅಂತ ನಾನು. ಅಂದ್ರೆ ಈಗ ಅಲ್ಲಿಂದ ಬೇರೆ ದೂರ ಇದ್ದಾರೋ ಅಥವಾ ಅದೇ ಊರಲ್ಲಿ ಇದ್ದಾರೋ? ಇಲ್ಲ ಸರ್, ಆ ಜಾಗ ಬಿಟ್ಟು ಬೇರೆ ದೂರ ಅದಾರಿ ಸರ್ ಅವ್ರಿಗೆ. ಈಗ ಆ ಸಂಪರ್ಕ ಇಲ್ಲ ಅಂತ ನಿಮ್ಗೆ ಅನ್ಸುತ್ತಾ ಅಂದಾಜು ಆ ಹುಡುಗ? ಇಲ್ಲ ಸರ್, ಇಲ್ಲ ಸಂಪರ್ಕ ಐತ್ ಸರ್. ಇನ್ನೂ ಅನಿಸ್ತೈತಿ ಒಟ್ಟು. ಯಾಕಂದ್ರೆ ಅದು ಒಳ್ಳೆ ಚಾಲಿ ಬಿಡಂಗ್ ಕಾಣಲ್ಲ, ತಿಂದಿದ್ದ. ನಿಮ್ಗೆ ಹೆಂಗ್ ಗೊತ್ತು ಬಿಡೋದ್ ಕಾಣಲ್ಲ ಅಂತ? ಇಲ್ಲ ಗೊತ್ತಾಗಲ್ಲ ಸರ್ ನನಗೆ. ಅದೆಲ್ಲ ಸ್ವಲ್ಪ ಫ್ರೆಂಡ್ಸ್ ಹೇಳ್ತಾರೆ ಹಿಂಗ್ ಮತ್ತೆ ಹೋಗಿಡೋದು ಅದಿಲ್ಲ. ಒಂದ್ಸರಿ ಕಲ್ ಚಾಯ್ ಬಿಡಂಗಿಲ್ಲ ಅಂತ, ಅದಕ್ಕ ಅವ್ರು ಬೇಡ ಅಂತ ಹೇಳ್ತಾನೆ ಸರ್ ನಾನು. ಈಗ ಅಲ್ಲಿ ಇದ್ದಾಗ ಏನಕ್ಕಂತ ಸರ್, ಮತ್ತೆ ಅವ್ರ ಬರೋದ್ ಹೋಗೋದು ನಾವ್ ನೋಡೋದು ಪಜಿತಕ್ಕೆ ಅವ್ರಿ ಅವ. ಹಂಗಾಗಿ ಒಟ್ಟು ಆ ಜಾಗನೇ ಬೇಡಪ್ಪ, ಬಂದ್ ಇರಂಗಿದ್ರ ಇಲ್ಲಿ ಇದನ್ನೆಲ್ಲ ಹೇಳಿದ್ ಯಾವಾಗ ನೀವು? ಅದನ್ನ ಅವತ್ ಹೇಳಿದ್ ಸರ್. ಯಾವತ್ತ 4 ವರ್ಷದ ಕೆಳಗೆ ಹೇಳೇನ್ ಸರ್ ಅವ್ರಿಗೆ. ಬಟ್ ಈ 4 ವರ್ಷದ ಒಳಗಡೆ ಮಧ್ಯದಲ್ಲಿ ಎಲ್ಲೂ ಫೋನ್ ಮಾಡಿದ್ದು ಎದಕ್ ಬಂದ್ ಸರ್? ಅವ್ರು ನನ್ನ ಹೆಸರಿಗೆ ಒಂದ್ ಇನ್ಸೂರೆನ್ಸ್ ಮಾಡಿಸಿದ್ದಾರೆ ಅವ್ರು. ಇಲ್ಲೇ ಬಂದಿದ್ರು ಅವ್ರು. ನನ್ನ ಹೆಸರಿಗೆ ಈ ತಿಂಗಳಿಗೆ 20,000 ರೂಪಾಯಿ ಇನ್ಸೂರೆನ್ಸ್ ಮಾಡಿಸ್ತಾರ ಅವ್ರು. ಯಾಕೆ ಮಾಡಿಸ್? ನಾ ಕಟ್ಟಲ್ಲ ಅಂತ ಹೇಳಿದ್ರಿ ಮೊದ್ಲು. ನಾ ಕಟ್ಟಂಗಿಲ್ಲ ಇನ್ಸೂರೆನ್ಸ್. ಅಷ್ಟಕ್ಕೂ ನಮ್ ದುಡಿಮೆ ಪ್ರಕಾರ ನೋಡ್ಬೇಕಲ್ಲ ಸರ್. ನಮ್ ದುಡಿಮೆಗೆ ಎಷ್ಟಾಗದಷ್ಟು ನೋಡ್ಬೇಕಲ್ಲ ಸರ್ ಅದು. ಅವ್ರು ನನ್ನ ಹೆಸರಿಗೆ ನಾ ಯಾಕೆ ಮಾಡ್ಸಾರ ಅಂದ್ರೆ ಹೇಳಿದ್ರೆ ಅವ್ರು ಮತ್ತೆ ವಿಸಾಗಿ ಸಾಯಿಸ್ತಾರ ಅಂತ ಅದಕ್ಕೆ ಮಾಡ್ಸಾರ ಅಂತ. ಏನಪ್ಪ?
ಅವ್ರು ನನ್ನ ಹೆಸರು 20,000 ಇನ್ಸೂರೆನ್ಸ್ ಮಾಡಿಸ್ತಾರ ಅವ್ರಿ ತಿಂಗಳ ವರ್ಷಕ್ಕೆ 20,000 ಕಟ್ಸ ಮಾಡಿಸಿದ್ರು. ಓಕೆ. ಅವ್ರ ದುಡಿಮೆ ಏನಿಲ್ರಿ ಅದ ಹ್ಮ್ ಅಲ್ರಿ ಒಂದ್ ವರ್ಷಕ್ಕೆ ತಿಂಗಳಿಗೆ 4,000 ದುಡಿದ್ರು ವರ್ಷಕ್ಕೆ 20,000 ಕಟ್ಟಕ್ಕೆ ಲೆಕ್ಕ ಸರ್ ಅದನ್ನ ಮಾಡೋದು. ನಿಮಗೆ ತಿಂಗಳಿಗೆ 4,000 ದುಡಿಮೆ? ಅಲ್ರಿ ನಂದಲ್ ಸರ್, ನನ್ನ ಹೆಸರಿಗೆ ನಾ ಹೇಳಿದ್ ನನ್ನ ಹೆಸರಿಗೆ ಅವ್ರು ಮಾಡಿಸಿದ್ರಿ. ನಾ ಕಟ್ತಾನಂತ ವರ್ಷಕ್ಕೆ 20,000 ಕಟ್ತಾನ ಅಂತ ಹೇಳಿದ್ದೆ. ಅದೇ 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 ಆಯ್ತು, ಬಟ್ ವರ್ಷಕ್ಕೆ 20,000 ಕಟ್ಲಿಕ್ಕೆ ಆಗಲ್ವಾ? ಅಲ್ರಿ ನಾ ಕಟ್ತಾನ ಸರ್, ಅವ್ರ ಹೆಂಗ್ ಕಟ್ತಾರ ಸರ್? ಅವ್ರದ್ದು ₹1 ದುಡಿಮೆ ಅವ್ರದ್ದು. ನಾನು ಬೇಡ ಅಂತ ಹೇಳಿ ಸರ್, ಅದು ಇನ್ಸೂರೆನ್ಸ್ ಬೇಡ ಅಂತ ಹೇಳಿದ್ದೆ ಅವ್ರಿಗೆ. ಅವ್ರು ಕಟ್ಟೋದು ಬೇಡ, ನೀವು ಕಟ್ಕೊಳ್ಳಿ. ನನ್ನ ಹೆಸರು ಯಾಕೆ ಮಾಡ್ಸ್ಬೇಕು ಸರ್ ಅವ್ರೆ? ಓಹೋ, ಓಕೆ ಓಕೆ. ನಿಮ್ಮ ಹೆಸರಿಗೆ ಮಾಡಿಸ್ ನಿಮ್ಮನ್ನ ನೀಗಣ ಅಂತಲ್ಲ. ನಮಗೊಂದ್ ಏನು ದಿವಸ ಸಾಯಸ್ ರೊಕ್ಕ ತಕೊಳಕ್ ಹಿಂಗ್ ರೊಕ್ಕ ಜಾಸ್ತಿ ಮಾತ್ರ ಅವ್ರ ಸಾಲ ಅದಕ್ಕ ನಾ ಬೇಡ ಅಂತ ಹೇಳ್ತಾರ. ಈಗ ಮೊನ್ನೆ ಅವ್ರ ಇನ್ಸೂರೆನ್ಸ್ ತೊಗೊಳಕ್ ಬಂದಿದ್ರು, ಒಂದ್ 2 ವರ್ಷ ಕೇಳಿಸ್ ಹೋಗ್ತಾರ ಅವ್ರು. ಅದು 30,000 ಕಟ್ಟಿದ್ರಿ ಅವ್ರು. ಇಲ್ಲಿ ಬಂದಾರ ನೋಡ್ರಿ, ಅದು ಲೆಕ್ಕ ಹಾಕಿ ರೊಕ್ಕಕ್ಕೆ ಅಷ್ಟ ಬಂದಾರ ಅವ್ರು, ಅಮೌಂಟ್ ಅಷ್ಟ ಬಂದಾರ ಅವ್ರು. ಏನಂತ ಬಂದಿದ್ರು? ಇನ್ಸೂರೆನ್ಸ್ ನಿನ್ನ ಹೆಸರಿಗೆ ನನ್ನ ಹೆಸರಿಗೆ ಮಾಡ್ಕೊಡ ಅಂತ ಬಂದಿದ್ರಿ ಅವ್ರು. ಒಂದು ಇನ್ಸೂರೆನ್ಸ್ ನನ್ನ ಹೆಸರಿಗಿತ್ತಲ್ಲ ಸರ್, ಅದೇ ಮಾಡಿಸ್ಕೊಟ್ರಾ? ಮಾಡಿಸ್ಕೊಟ್ರಿ ಸರ್. ತಗೊಂಡವ್ರು ರೊಕ್ಕ ಬೇಡ ನಿಮ್ಗೆ, ಜೀವ ಮುಖ್ಯ ಅಂದ. ಜೀವ ಮುಖ್ಯ ನನಗೆ, ರೊಕ್ಕ ಬೇಡ ನನಗೆ. ಜೀವ ಮುಖ್ಯ. ಸರ್, ಜೀವ ಇದ್ರೆ ಎಲ್ಲರೂ ಒಂದ್ 20 ಮತ್ತೆ ದುಡ್ಕೊಂಡ್ ತಿನ್ಬೋದಲ್ಲ ಸರ್. ಮತ್ತ ಅವ್ರ ಏನೋ ರೊಕ್ಕ ತಗೊಂಡ ಇದು ಮಾಡಿದ್ರೆ ಏನ್ ಮಾಡಿದ್ರು ಮತ್ತ ರೊಕ್ಕದ ಆಸೆಗೆ ಮಾಡಿಸ್ಕೊಟ್ರಿ ಸರ್. ಬ್ಯಾಡ ಇವ್ರು ಕಟ್ಟಿದ ರೊಕ್ಕ 30,000 ಕಟ್ಟಿದ್ರು ಸರ್ ಅವ್ರು. 30,000 ಕಟ್ಟಿದ್ರೆ ರೊಕ್ಕನ ಬೇಡ ತಗೊಂಡ್ ಹೋಗ್ಬಿಡ್ರಪ್ಪ ಅಂತ ಮಾಡಿಸಿ. ನಿಮ್ಮನ್ನ ಸಾಕಿ ಸಲಹಿದ ಮಾವ ಅಥವಾ ಅವ್ರ ಸಂಪರ್ಕದಲ್ಲಿ ಇದ್ದೀರಾ, ಅಥವಾ ಅವ್ರನ್ನಾದ್ರೂ ಮಾತಾಡಿಸ್ತೀರಾ? ಇಲ್ಲ ಸರ್, ಅವರು ಮೊದಲ್ರಿ ಮೊನ್ನೆ ಹೋಗಿದ್ರು, ಒಂದ್ ಸ್ವಲ್ಪ ದಿವಸ ಹೋಗಿದ್ದೆ. ಯಾವ್ದೋ ಒಂದ್ ಫಂಕ್ಷನ್ ಹೋಗಿದ್ರು, ಅವ್ರು ಬಂದಿದ್ರು. ನಾವ್ ಬಂದಿದ್ರು, ನಾನು ಹೋಗಿದ್ರಿ. ನಮ್ಮ ಅತ್ತೆಯವ್ರ ಮಾತಾಡ್ಸಿಲ್ಲ ಸರ್, ಅವ್ರು ಮಾತಾಡ್ಸಿಲ್ಲ. ಅವರು ಮಾತಾಡ್ಸ್ಲಿಲ್ಲ? ಅವ್ರು ಮಾತಾಡ್ಸಿದ್ರಿ, ಹಳೆನು ಮಾತಾಡ್ಸಿಲ್ಲ. ಹೋಗ್ಲಿ, ಮಗಳನ್ನಾದ್ರೂ ಮಾತಾಡಿಸ್ತಾರ ಅವರು? ಮಗಳನ್ನ ಮಾತಾಡ್ತಾರ ಸರ್. ಈಗ ಇತ್ತಿತ್ಲ ಬಿಟ್ಟಾರ ಅಂದ್ರ ಅವ್ರು, ಮನಿಗ್ ಬರಕ್ ಕೂಡ ಅಂತ ಹೇಳ್ಯಾರ ಅಂತ ಅವ್ರು. ಆಮೇಲೆ ಅವ್ರ ಕಾಕಾರ ಒಬ್ರು ಇದ್ರು ಸರ್, ಅವ್ರ ಫೋನ್ ಹಚ್ಚಿದ್ರು ನನಗೆ. ಅವ್ರ ಕಾಕಾರ ನನ್ನ ಜೊತೆ ಎಲ್ಲ ಕಂಡಿರೋದು, ಅವ್ರು ಬರಬೇಡ ಅಂತ ಹೇಳ್ಯಾರ ಮನಿಗೆ, ಅವ್ರು ಕಾಕಾರ. ಅಂದ್ರೆ ನಿಮ್ ಹೆಂಡ್ತಿನ? ನಮ್ ಹೆಂಡ್ತಿನ ಬರಕ್ ಹೋಗ್ಬಿಡ್ರಿ ಅಂತ ಹೇಳಿ ನಮ್ಮನ್ ಕರೀತಾರ, ನಮ್ಮನ್ನೆಲ್ಲ ಮಾತಾಡ್ಸ್ತಾರ್ರಿ. ಅವ್ರ ಚಿಕ್ಕಪ್ಪರ್ರಿ. ಓಕೆ. ಅಂದ್ರ ಅವ್ರ ಅಪ್ಪ ತಿರ್ಕೊಂಡ್ರಿ. ಗೊತ್ತಾಯ್ತು. ಓಹೋ, ಅಂದ್ರೆ ನಿಮ್ಮ ಮಾವ ಅಂತ ನೀವು ಹೇಳ್ತಾ ಇದ್ದಿದ್ದು ಅವ್ರು ತೀರ್ಕೊಂಡ್ರ? ಅವ್ರು ಚಲೋ ಇದ್ರ, ಅವ್ರ ಇದ್ರ ನಂಗೆ ಈ ಸಮಸ್ಯೆ ಬರ್ತಿದ್ರ ಸರ್. ಅದೇ ಅವ್ರು ಬಾರಿ ಒಳ್ಳೆ ಮನುಷ್ಯರು ಪಾಪ ಅವ್ರು. ಅವ್ರ ಹಿಂಗ ತೀರ್ಕೊಂಡ ಮೇಲೆ ಈಗ ಸಮಸ್ಯೆ ಆಗೈತಿ ಸರ್ ಅದು. ಬಟ್ ಈಗ ನಿಭಾಯಿಸ್ತಿರೋದು ನಿಮ್ಮ ಹೆಂಡತಿಯ ಚಿಕ್ಕಪ್ಪ? ನಮ್ಮ ಹೆಂಡತಿ ಚಿಕ್ಕಪ್ಪ. ಅವ್ರ ಪಾಪ ಎಲ್ಲ ನಮಗೆ ಮಾತಾಡ್ಸ್ತಾರ್ರಿ ಅವ್ರು. ಅವ್ರಿಗೆ ಮಾತ್ರ, ಅಕ್ಕಿಗ್ ಮಾತ್ರ ಬರಕ್ ಹೋಗ್ಬೇಡ ಅಂತ ಹೇಳ್ಯಾರ ಮನೆ ಕಡೆಗೆ. ಈಗ ಊರವ್ರಿಗೆಲ್ಲ ಗೊತ್ತಾ ಇದು? ಊರಾಗೆಲ್ಲ ಗೊತ್ತದ ಸರ್, ಬುದಂಗ್ ಗೊತ್ತಲ್ಲ. ಆ ಹುಡುಗನ್ನ ಜುಟ್ಟಿಡ್ಕೊಂಡ್ ಕೇಳಲಿಲ್ವ ನೀವ್ ಯಾರು? ಇವ್ರಿಗೆ ಕೇಳಿದ್ರಿಪ್ಪ, ಇವ್ರಿಗೆ ಧೈರ್ಯ ಬರ್ಲಿಲ್ಲ, ಇವ್ರು ಹೇಳಕ್ ಇದು ಬರ್ಲಿಲ್ಲ ಇವ್ರಿಗೆ. ಅವ್ರೇ ತಪ್ಪು ಗೊತ್ತಾಗ್ಬಿಡ್ತಾವ. ಅವ್ರು ನೋಡ ಅಲ್ಲಿ ಸಮಸ್ಯೆ ಗೊತ್ತಾಗೈತ್ರಿ ಇವ್ರಿಗೆ, ಹಂಗ ಕೇಳಕ್ ಬರ್ಲಿಲ್ರಿ ಅವ್ರಿಗೆ. ಕೇಳೋದಲ್ಲ, ನೀವು ಕೇಳೋದು, ಗಂಡನಾಗ ನಿಮ್ ಕೆಲ್ಸ ಅದು. ಕೇಳಿದ್ ಸರ್, ನಾನು ಕೇಳಿದೆ. ಕೇಳಿದ್ರ ಅವ್ರ ಮುಂದೆ ಅವಮಾನ ಮಾಡಿದ್ರು ಬಿಟ್ರ ನನಗೆ ಅವ್ರು. ಅವ್ರು 20,000 ತಿಂಗಳ ದುಡಿತಾನವ, ನೀನೇನ್ ದುಡಿತಿ ಅಂತ ಹಿಂಗ್ ಕೇಳಿ ನಂಗ ಮರ್ಯಾದೆ ತೆಗ್ದ್ಬಿಟ್ರ ಸರ್ ಅವ್ರು. ಅಲ್ಲ, ದುಡ್ಡು ಮುಖ್ಯ ಅಲ್ಲ ಅಂದ್ರೆ, ಅರೆ ಹೆಂಡತಿ ಜೊತೆ ಬಂದು ಮಲಗುವಷ್ಟು ನೀಚತನ ತೋರಿಸಿದ್ ಇವು ನನ್ನ ಅಂದ್ರ ಇವ್ರು ಈಗ ನಮ್ ಮನೆಯವರದಲ್ಲ, ಅವ್ರು ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರು ಸರ್ ಅವ್ರೆ ಎಲ್ರ ಮುಂದೆ. ದುಡ್ಡಿನ ಬಗ್ಗೆ. ಅಂದ್ರೆ ಅವ್ನ್ ತುಂಬಾ ದುಡಿತಾನೆ, ನೀವು ಕಡಿಮೆ ದುಡಿತೀರಾ ಅಂತ? ಅವ್ನು ನೋಡಿ ಬರೀ ₹2 ಆಟ ಹೊಡಿತಿದ್ರೆ, ಅವಾಗಿಂದ ಚಾಲ್ತಿಯಾಗ ನಾವು ತಿಂಗಳಿಗೆ 20,000 ದುಡಿದ, ನೀನ್ ದುಡಿತಿ ಅಂತ ಒಂದ್ಸರಿ ಪಂಚಾಯತಿ ಮಾಡಿದ್ ಸರ್. ಅದು ಮನೆ ಅಂಗಡಿಗ ಅವ್ರ ಅವ್ನ ಮುಂದ ಅನುಮರಿ ತೆಗ್ದ್ಬಿಟ್ರಿ ಅವ್ರು. ಹಂಗಾಗಿ ಬೇಜಾರ ಒಂದ ರಾತ್ರಿಗೆ ಹುಬ್ಳಿ ಬಂದ ನೋಡ್ ಸರ್, ನಾನು 20,000 ಮಿಷಿನ್ ತಗೊಂಡ್ರಿ. ಅಂದ್ರೆ ನಿಮ್ಮ ಬಟ್ಟೆ ಹೊಲಿಯೋ ಸಲಕರಣೆಗಳನ್ನೆಲ್ಲ ಬಟ್ಟೆ ಹೊಲ ತಗೊಂಬಂದ್ರ 12 ಗಂಟೆ ಫಸ್ಟ್ ಲಾಕ್ಡೌನ್ ಸರ್. ಲಾಕ್ಡೌನ್ 2ನೇ ಲಾಕ್ಡೌನ್ಯಾಗ ರಾತ್ರಿ 12 ಗಂಟೆಗೆ ಸರ್ ಬಂದ್, 12 ಗಂಟೆಗೆ ಬಂದ್ ಇಲ್ಲೇ ಮಿಷಿನ್ ಎಲ್ಲ ತಗೊಂಬಂದ್ ಇಲ್ಲೇ ಇಟ್ಕೊಂಡು ರೂಮ್ ಮಾಡ್ಕೊಂಡ್ರೆ. ಈಗ ಇಲ್ಲಿ ಬದುಕು ಅಷ್ಟು ಇಷ್ಟು ನಡೆಯುತ್ತಾ, ಅಥವಾ ಬೇರೆಯವ್ರ ಹತ್ರ ಇದ್ದೀರೋ ನಿಮ್ದೇ ಸ್ವಂತನ? ಸ್ವಂತ ಮಾಡ್ತಾವ ಸರ್. ನಮ್ ಕೆಲ್ಸಕ್ಕೆ ಏನ್ ಬೇಜಾರಿಲ್ರಿ, ಸ್ವಂತ ಕೆಲ್ಸ ನಮ್ಗೆ ಬರ್ತಾವ. ಬಟ್ಟೆ ಹೊಲ ಬೇಕಾದಷ್ಟು ಬರ್ತಾವ, ನಮ್ಗ ಮಾಡಿ ಬೇಜಾರಾಗಿದೆ. ಅದು ಇದೊಂದು ಸಮಸ್ಯೆ, ಒಬ್ಬರೇ ಇದಾವ ಅಂತ ಹಿಂಗ್ ಬೇಜಾರೇ. ಈಗ ಆಯ್ತು, ಈಗ ಅದನ್ನೆಲ್ಲ ಬಿಟ್ಟು ಯೋಚನೆ ಮಾಡೋದಾದ್ರೆ ಆಯ್ತಪ್ಪ, ಈಗ ಹಿಂಗೆ ಹೋದ್ರೆ ಇನ್ನೆಷ್ಟು ದಿನ
ಈಗ ನಾನೇ ಹೋಗೋಣ ಕೇಳೋಣ. ಈಗ ದೊಡ್ಡವ್ರು ಯಾರು ಬರಲ್ಲ, ಬಂದರೂ ನಿಮ್ಮ ಹೆಂಡ್ತಿ ಕೇಳೋ ಸ್ಥಿತಿಯಲ್ಲಂತೂ ಇಲ್ಲ. ಸೊ ಈಗ 4 ವರ್ಷ ಆಯಿತು ಅಂತೀರಾ, ಫೋನಲ್ಲಿ ಮಾತಾಡ್ತಿಲ್ಲ, ಯಾವತ್ತೂ ಭೇಟಿಯಾಗಿಲ್ಲ ಅಥವಾ ಹೋಗಿ ಮಾತಾಡೋ ಇಲ್ಲ ಪ್ರಯತ್ನ ಸರ್, ನಾವ್ ಮಾಡಿಲ್ಲ. ಫೋನ್ಯಾಗ ಮಾತಾಡಕ ಫೋನ್ ಇದು ಮಾಡಲ್ರಿ ಅವ್ರು. ಫೋನ್ಯಾಗ ಆಯ್ತು, ಮಾತಾಡ್ ಅದನ್ನ ಹೇಳ್ತೇನೆ. ಈಗ ಫೋನಾಗ ಮಾತಾಡೋಷ್ಟು ಇಲ್ಲ ಅಂದ್ ಸೊ ಡೈರೆಕ್ಟಾಗಿ ಹೋಗಿ ಒಂದಿಬ್ಬರನ್ನ ಕರ್ಕೊಂಡು ಹೋಗಿ, ಅಯ್ಯೋ ಅದು ಮಗನ ಭವಿಷ್ಯ, ಈಗ ನನ್ನ ಕುರಿತು ನಿನಗೆ ಆಸಕ್ತಿ ಇಲ್ಲದೆ ಹೋದರೂ ಆಯಿತು, ಇನ್ನು ಇಷ್ಟೇ ಮಾಡಿದಿ, ಇನ್ನು ಮಾಡೋಕ್ಕಲ್ಲಿ ಏನೂ ಉಳಿದಿಲ್ಲ, ಇನ್ನು ಮರ್ಯಾದೆ ಇಷ್ಟೇ ತೆಗ್ದಿದ್ದು, ಇನ್ನು ತೆಗಿಯೋಕೆ ಏನೂ ಉಳಿದಿಲ್ಲ. ಬಟ್ ಮಗನ ಕಾರಣಕ್ಕಾದರೂ ಏನೋ ಜೊತೆಲಿದ್ದು ಬದುಕೋಣ. ನೀನು ಯಾವುದಕ್ಕೂ ನಾನು ಅಡ್ಡ ಬರಲ್ಲ ಅಂದರೆ ಯಾವನ್ ಬೇಕಂದ್ರೆ ತಂದು ಮಲಗಿಸ್ಕೊ ಅಂತ ಅಲ್ಲ, ಯಾವುದಕ್ಕೂ ನಾನು ತೀರಾ ಆ ಮಟ್ಟಿಗೆ ನಿನಗೆ ಅಡ್ಡಗಾಲ ಹಾಕಲ್ಲ. ಏನೋ ಮಗನಿಗೋಸ್ಕರ ಇಬ್ಬರು ಅನ್ಯೋನ್ಯವಾಗಿರೋ ಪ್ರಯತ್ನನಂತೂ ಮಾಡೋಣ ಅಂತ ನೀವೇ ಒಂದಿಬ್ಬರನ್ನ ಕರ್ಕೊಂಡು ಹೋಗಿ ಒಂಚೂರು ದಬಾಯಿಸಿ. ಯಾಕಂದರೆ ಈಗ ನೀವು ಇಲ್ಲಿರೋದು, ಅವ್ರು ಅಲ್ಲಿರೋದು, ಅವ್ರಿಗಾದರೆ ಈಗ ಮಗ ಇದ್ದಾನೆ, ಅವರು ಬುದ್ಧಿವಂತರು ಮಾಡ್ಕೊಳ್ತಾರೆ, ಮಗ ನಾಳೆ ಆಗ್ತಾನೆ, ನಾಳೆ ನಿಮ್ಗಾದ್ರೂ ಒಂದು ಆಸರೆ ಬೇಕಲ್ಲ. ಇಲ್ಲ ಸರ್, ಮಣ್ಣಾರ್ಗೆ ಹೇಳಿದ್ರಿಪ್ಪ, ಅವ್ರು ಯಾರು ಬರ ಕಡೆ ಇಲ್ರಿ ಸರ್. ಅದ ಹೆಂಗ ಐತದ, ಆ ಹುಡುಗಿ ಸವಾಸನ ಬ್ಯಾಡ, ನೀವು ಒಬ್ರ ಆರಾಮಿದ್ ಬಿಡ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲ ನೋಡ್ಯಾರಲ್ರಿ ಅವ್ರು. ಅವ್ರ ಏನಂತಾರ ನಮ್ಮ ಅಣ್ಣಾರ್ ಅದಾರ್ರಿ ಸಂಸ್ಥೆ ಒಳಗ, ಅವ್ರಿಗೆ ಕರ್ಕೊಂಡ್ ಹೋಗ್ರಿ ಅಂತ ಮಾಡಿದ್ರ ಅವ್ರು ಬರಕ್ ತಡೀರಿಪ್ಪ ಮಂತ ಕೆಟ್ಟ ಹೋಗಿಬಿಟ್ಟತ್, ಮತ್ತೆ ಯಾಕೆ ಇದು ಮಾಡ್ತೀಯ ಅಂತ ಹಿಂಗ್ ಹೇಳ್ತಾರ ಸರ್ ಅವ್ರು. ಅಲ್ಲ, ಈಗ ಕೆಟ್ಟು ಹೋಗಿದೆ ಅದನ್ನ ಅವ್ರಿಗೆ ಹೇಳೋದು ಬೇಕಿಲ್ಲ, ನೀವು ನೇರವಾಗಿ ನೋಡಿದ್ದೀರಿ. ಆದರೆ ನೋಡಿ, ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದು ದಿವಸ ಹ್ಞೂ ಸರ್, ಹೇಳ್ರಿ. ನೀವು ಹೊರಡ್ತೀರಾ, ಆಕೆನೂ ಹೊರಡ್ತಾಳೆ, ಎಲ್ಲರೂ ಇವತ್ತು ಆಕೆಯಲ್ಲಿ ಯೌವನ ತುಂಬಿ ತುಳುಕ್ತಾ ಇರ್ಬೋದು. ಅದು ಒಂದು ದಿವಸ ಬರೀ ಮಾಂಸ ಏನೋ ಬರೀ ಮೂಳೆ ದೇಹ ಆಗುತ್ತಲ್ಲಪ್ಪ ಎಲ್ಲಾರ್ದುವ. ಹೌದ್ ಸರ್, ಹೌದ್ ಸರ್, ಹೌದ್ ಸರ್. ಆಕೆ ತನ್ನ ಸೌಂದರ್ಯದಿಂದ ನಾನು ಬದುಕು ಬಿಡ್ತೀನಿ, ನನ್ನ ಸೌಂದರ್ಯ ನಂಬಿಕೊಂಡು ಬದುಕು ಬಿಡ್ತೀನಿ ಅಂದರೆ ಇಲ್ಲ. ಹಂಗಂದುಕೊಂಡು ದೊಡ್ಡ ದೊಡ್ಡ ರಾಣಿ ಮಹಾರಾಣಿದಿರಿ ಎಲ್ಲ ಹೊಂಟೋದ್ರು, ಇನ್ನು ಇವ್ರದ್ದು ಯಾವುದು? ಹೌದ್ ಸರ್, ಹೌದ್, ಕರೆಕ್ಟ್ ಹೇಳೋದ್ ಸೌಂದರ್ಯ ಕರೆಕ್ಟ್. ನಂಬಿಕೊಂಡು ಬದುಕೋದಲ್ಲ. ಆದರೆ ಈಗ ಇವರು ಬರಲಿಲ್ಲ, ಅವ್ರು ಬರ್ತೀನಿ ಅಂದರು, ಅವರು ಬರಲಿಲ್ಲ ಸರ್, ಈಗ ಯಾರೂ ಬರ್ತಿಲ್ಲ. ಈಗ ನೀವು ಒಂದು ಪ್ರಾಮಾಣಿಕ ಪ್ರಯತ್ನ, ಆಕೆ ಮನೆ ಬಾಗಿಲಿಗೆ ಹೋಗಿ ಮಗುವಿಗೋಸ್ಕರ ಅಂಥದ್ದೊಂದು ಪ್ರಯತ್ನ ಈಗ ನನಗೆ ಅರ್ಥವಾಗುತ್ತೆ, ತಪ್ಪು ಅವ್ರ ಕಡೆ ಇಟ್ಕೊಂಡು ನೀವು ಹೋಗ್ಲಿಕ್ಕೆ ನಿಮ್ಮ ಮನಸ್ಸು ಒಪ್ಪಲ್ಲ, ನನಗೆ ಅದೆಲ್ಲ ಸರಿ. ಆದರೆ ಒಂದು ನೀವು ಇಲ್ಲೇ ಇದ್ದುಕೊಂಡೇ ಬೇಕಾದರೆ ಮಗನಿಗೇನೋ ಅಂದರೆ ಅವತ್ತಿಂದ ನಮ್ಮಪ್ಪ ಸುಮ್ಮನೆ ಇದನ್ನೇ ನೆಪ ಇಟ್ಕೊಂಡು ನಮಗೇನೂ ನೋಡಲಿಲ್ಲ, ನನಗೇನೂ ಮಾಡಲಿಲ್ಲ ಅಂತ ನಾಳೆ ಮಗನಿಂದ ಒಂದು ಮಾತು ಬರೋದು ಬೇಡ. ಹೆಂಡತಿ ಹತ್ರ ಮಗನ ಹತ್ರ ಹೋಗಿ ಇಲ್ಲದೆ ಹೋದರೂ ಕೂಡ ಏನೋ ಅವ್ರ ಮನೆಗೆ ಹೋಗಿ ತಿಂಗಳ ತಗೊಳ್ಳಿ ಇಷ್ಟು ಮಗುಗೆ ಇದು ಮಾಡೋದನ್ನು ಮಾಡು, ಹತ್ರ ಇರಿ ಅಂತ ಹೇಳ್ತಾ ಇಲ್ಲ. ಪರಿಸ್ಥಿತಿ ಹಂಗಿಲ್ಲ ಈಗ ನೀವು ಹೇಳ್ತಿರೋದು ನೋಡಿದ್ರೆ. ಆದರೆ ಆಯಿತು, ನಾನು ಇಷ್ಟು ಕೊಡ್ತೀನಿ ಅಂತ, ಈಗ ನಾಳೆ ದಿನ ಏನೋ ಒಂದು ಮಾತು ಬಂದಾಗ ನಾನು ಏನು ಸುಮ್ಮನಿದ್ದಿಲ್ಲ, ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ ಅಂತ ನಿಮ್ಮಿಂದ ಮಾತು ಬರಬೇಕಲ್ಲ. ಇಲ್ಲ ಸರ್, ಒಂದ್ಸತಿ ಹೋದಾಗ 500 ಕೊಟ್ಟು ಬಂದಿ ಸರ್, ನಮ್ಮ ಮಗ ಸಿಕ್ಕಿದ್ರ ಒಂದ್ಸತಿ. ಕೇಳಿಸ್ಕೊಳ್ಳಿ, ಅಲ್ಲಲ್ಲ ಹೇಳ್ ಸರ್, ಹೇಳ್ರಿ. 500 ಪ್ರಶ್ನೆ ನನ್ನ ಬಗ್ಗೆ ಅಲ್ಲಲ್ಲ ವಿಚಾರ ಹೇಳ್ತಾನ್ರಿ. ಅವ್ರ ಏನಂದ್ರ 500 ಕೊಟ್ಟು ಬಂದಾಗ ಅವನತ್ರ ಯಾಕೆ ಬಂದಿ ರೊಕ್ಕ ಅಂತ ವಾಪಸ್ ಕೊಟ್ಟು ಕಳ್ಸುವ ಅಂತ ಹಿಂಗ್ ಹೇಳಿದ್ರ, ಇದು ಹೇಳ್ಯಾರಂತ ಸರ್. ಹಂಗಾಗಿ ಅದ ಸುಮ್ನೆ ನೀವು ಮಗ ಅನ್ನೋ ಭಾವನೆಯಲ್ಲಿ ಮಾಡ್ಲಿಕ್ಕೆ ಹೋದ್ರು ಅದನ್ನ ಕಾಲ್ ಕಸವಾಗಿ ನೋಡಬಹುದು. ಕಾಲ್ ಕಸವಾಗಿ ನೋಡಿದ್ರ ಒಂದ್ಸಲ ಸಿಂಪಲ್ ಆಗಿ ಹೋಗಿದ್ರೆ ಸಿಕ್ಕಿದ್ರ ಹೊರಗೆ ಸಿಕ್ಕಿದ್ರ ಒಂದ್ 500 ರೂಪಾಯಿ ತೊಗೊಳಕ್ ಕಳ್ಸಿದ್ರು. ಅವ್ನ ಇಸ್ಕೊಂಡ್ ಹೋದ ಬಿಡ್ರಿ, ಮಗ ಇಸ್ಕೊಂಡ್ ಹೋದ. ಪಾಪ ನಮ್ ಮಗ ಇದ್ದಾನವ. ಆಮೇಲೆ ಅವ್ರು ಇದು ಮಾಡಿದಾರ, ವಾಪಸ್ ಕೊಟ್ಟು ಅದ್ನ ಯಾಕೆ ಇಸ್ಕೊಂಡೆ ಅಂತ ಜಗಳ ಮಾಡಿದಾರಂತ್ರಿ ಅವ್ರು. ಹಂಗಾಗಿ ಈಗ ಏನಾಗುತ್ತೆ ಇಲ್ಲಿ, ಹೆಂಡ್ತಿ ಹಿಂಗ್ ಅಂದ್ಬಿಟ್ಲಂತೆ, ಹೆಂಡ್ತಿ ಮಗ ಈಸ್ಕೊಂಡಿದ್ದ, ಹೆಂಡ್ತಿ ಈ ರೀತಿ ತಿರಸ್ಕಾರ ಮಾಡಿಬಿಟ್ಲಂತೆ. ಈಗ ತಂದೆಯಾಗಿ ನೀವು ಕೊಡೋ ಪ್ರಯತ್ನ ಅಥವಾ ಮಗನನ್ನ ಹೀಗೆ ನೀವು ಹೊರಗಡೆ ಸಂಪರ್ಕಿಸಿ ಅವನ ತಾಯಿಯಿಂದ ದೂರ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ತಂದೆಯಾಗಿ ನೀವು ಆಗಾಗ ಪ್ರತ್ಯಕ್ಷವಾಗಿ ಆತನ ಮುಂದೆ ಆತನಿಗೆ ಹತ್ರವಾಗುವ ಕಡೆ, ಈಗ ಏನೋ ನಾಳೆ ಆತ ನಿಮ್ಮನ್ನು ನೋಡ್ಕೊಳ್ಳಿ, ನಿಮ್ಮನ್ನು ಹಾರೈಸಲಿ ಅಥವಾ ನಾಳೆ ಆರೈಕೆ ಮಾಡಲಿ ಅಂತ ಅಲ್ಲ, ಬಟ್ ಒಬ್ಬ ತಂದೆಯಾಗಿ ನಾನೊಂದು 2-3, ಯಾಕಂದರೆ ಒಂದೇ ವಿಫಲತೆಗೆ ಒಂದೇ ಸಾರಿ ನನಗೆ ಹಿಂಗೆ ಅಂದುಬಿಟ್ರು ಅಂತ ನಾನು ಒಂದೇ ಪ್ರಯತ್ನಕ್ಕೆ ನಾನು ದೂರ ಉಳಿಯೋದಕ್ಕಿಂತ ಆಗಾಗ ಒಂದು 5-6 ಪ್ರಯತ್ನ ಮಾಡಿ 5-6ರಲ್ಲೂ ಅದೇ ರೀತಿ ಮಗ ಮತ್ತು ಹೆಂಡತಿ ಇಬ್ಬರೂ ಏಕ ಸಮಯದಲ್ಲಿ ಅಥವಾ ಏಕಮುಖವಾಗಿ ನಿಮ್ಮನ್ನು ತಿರಸ್ಕರಿಸಿದ್ರು ಅಂದರೆ, ಬಿಡಪ್ಪ 5-6 ಸಾರಿ ಪ್ರಯತ್ನ ಮಾಡಿ ಆದಮೇಲೂ ಅವ್ರಿಗೆ ನನ್ನ ಅವಶ್ಯಕತೆ ಇಲ್ಲ ಅಂದರೆ ನಾನು ಸಪ್ರೇಟಾಗಿ ಬದುಕೋಣ, ಇನ್ನು ಅವ್ರ ಸವಾಸಕ್ಕೆ ಹೋಗೋದು ಬೇಡ, ಬಂದಾಗ ಬರಲಿ ಅಂತ ಇರ್ಬೋದು. ಬಟ್ ಒಂದೇ ಸಾರಿ ಆವಾಗ ಒಂದಾದ ಅನುಭವವನ್ನೇ ಇಟ್ಕೊಂಡು ನೀವು ಏನಪ್ಪ ಅದು ಡಿಸ್ಟರ್ಬೆನ್ಸು? ಏನಿಲ್ಲ ಸರ್, ಏನಿಲ್ಲ ಸರ್, ಮಾತಾಡ್ರಿ. ಒಂದೇ ಸಾರಿ ಅವ್ರು ಹಿಂಗೆ ಅಂದ್ಬಿಟ್ರು, ನನ್ನ ದುಡ್ಡು ಕೊಟ್ಟಿದ್ದಕ್ಕೆ ಹಿಂಗೆ ಅಂದ್ರಂತೆ ಅಂತ ಹೋದರೆ ಇದು ನಿಮ್ಮ ಸಂಸಾರ. ನೀವು ಸ್ವಲ್ಪ
ಮೇಲ್ ಬಿದ್ದಾದರೂ ಇನ್ನೊಂದು 2-3 ಪ್ರಯತ್ನ ಹಾಕು ನೋಡಿ. ಆಗಲಿಲ್ವಾ ಅಥವಾ ನಿಮಗೂ ಯಾಕೋ ಮನಸ್ಸು ಒಪ್ಪಲಿಲ್ವಾ, ಈಗ ಅಂತಿಮವಾಗಿ ಏನು ಮಾಡಲಿಕ್ಕಾಗಲ್ಲಪ್ಪ, ಅವ್ರವ್ರ ಪಾಲಿಗೆ ಬಂದಿದ್ದನ್ನು ಅವರವರು ಸ್ವೀಕರಿಸಬೇಕು. ಮಗ ನಾಳೆ ದಿನ ಬೆಳೆದು ಇಲ್ಲ ನನ್ನ ತಾಯಿ ತಪ್ಪಿತ್ತು, ನನ್ನ ತಂದೆ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ತಂದೆಯನ್ನು ದೂರ ಇಟ್ಟರು, ಇಲ್ಲ ನಮ್ಮ ತಾಯಿನೂ ಸರಿ ಇಲ್ಲ ನಮ್ಮ ತಂದೆನೂ ಸರಿ ಇಲ್ಲ ಅಂತ ಅವನು ಪ್ರತ್ಯೇಕವಾಗಿ ಬದುಕ್ತಾನೋ, ಇಲ್ಲ ನನ್ನ ತಾಯಿ ಯಾಕೋ ನನ್ನ ತಂದೆಯನ್ನು ದೂರ ಇಡೋ ತಪ್ಪು ಕೆಲಸ ಮಾಡಿಬಿಟ್ರವತ್ತ ಅಂತ ನಾಳೆ ದಿನ ಬೆಳೆದಂಥ ಕಾಲಕ್ಕೆ ತಂದೆ ಅಂತ ಮತ್ತೆ ಬರ್ತಾನೋ, ಇಲ್ಲ ಮಗನಿಗೆ ಬರೋ ಇಚ್ಛೆ ಇದ್ರೂ ಕೂಡ ತಾಯಿನೇ ಬರ್ಲಿಕ್ಕೆ ಬಿಡಲ್ವೋ, ಅಥವಾ ಮಗ ಬರದೆ ಹೋದ್ರು ನಾಳೆ ನೀನು ಹೆಂಡ್ತಿಗೆಲ್ಲೋ ಬುದ್ಧಿ ಬಂದು ಗಂಡನೇ ಮುಖ್ಯ ಅಂತ ಹೆಂಡ್ತಿ ಬರ್ಬೋದಾ ಗೊತ್ತಿಲ್ಲ, ಏನು ಬೇಕಾದರೂ ಆಗ್ಬೋದು. ಆದರೆ ಇಲ್ಲಿ ನೀವು ಹೊರಗಡೆ ಇದ್ದಾಗ ಇಲ್ಲಿ ಸ್ವಲ್ಪ ಯಾರು ಹೇಳೋರು ಇರಲ್ಲ ಕೇಳೋರು ಇರಲ್ಲ ಅಂದ್ಕೊಂಡು ದುಶ್ಚಟಕ್ಕೆ ಹೋಗಬೇಡಿ. ಇಲ್ಲ ಸರ್, ಅಂತ ಕೆಲಸ ಮಾಡಲ್ಲ ಬಿಡಿ ಸರ್, ಅಂತ ಮಾಡಲ್ಲ. ಯಾಕಂದ್ರೆ ಇರೋದು ಹೇಳಿ, ಅಂದರೆ ನಿಮ್ಗೆ ಅದು ಇದೆ ಅಥವಾ ನೀವು ಅಂಥದ್ದೇನೋ ಮಾಡ್ತೀರಿ, ಅಂಥದ್ದೇನೋ ಕೆಟ್ಟ ದುರಭ್ಯಾಸ ಮಾಡ್ಕೊಳ್ತೀರಿ ಅಂತಲ್ಲ. ಸಾಮಾನ್ಯವಾಗಿ ಹೇಳೋರು ಕೇಳೋರು ಇಲ್ಲದೆ ಇದ್ದಾಗ ಮನಸ್ಸು ಹೆಂಗೆಂಗೋ ಹರಡುತ್ತೆ. ಚಂಚಲಕತ್ ಬಿಡು ಸರ್, ಮನ್ ಚಂಚಲಕತ್. ಯಾರ್ದಾದ್ರೂ ಅಷ್ಟೇ. ಈಗ ನೀವು ಕೂಡ ಅವತ್ತು ನಿಮ್ಮ ಹೆಂಡತಿ ಬೈಕ್ ತಾಂಡು ಎಲ್ಲೋ ಹೋಗೋದು, ಎಲ್ಲೋಯ್ತು ಅಂತ ಹೇಳಲ್ಲ, ಅಥವಾ ಹೇಳೋದು ಅಂತ ಹೋಗೋದು ಅಂತ ಈ ರೀತಿ ಹೊರಗಡೆ ದುಡಿಯೋಕೆ ಹೋದ ಮೇಲೆ, ದುಡಿಯೋಕೆ ಶುರು ಮಾಡಿದ ಮೇಲೆ ವರ್ತನೆಗಳು ಬದಲಾದು, ಇದನ್ನು ಅವತ್ತು ನೀವು ತುಂಬ ಸ್ಟ್ರಿಕ್ಟಾಗಿ ಇಲ್ಲ ಹಿಂಗಿರಬೇಕು, ಹಿಂಗೆ ಇರಬೇಕು, ಹಿಂಗೆ ನಡಿಬೇಕು, ಹಿಂಗೆ ಹೋಗಬೇಕು ಅಂತ ನೀವು ಅವತ್ತು ಸ್ವಲ್ಪ ಗಟ್ಟಿಮುಟ್ಟು ಮಾಡಿದ್ರೆ ಇವತ್ತೆಲ್ಲ ಇದಾಗ್ತಿರ್ಲಿಲ್ಲ. ಅವತ್ತೇನು ಮಾಡಿದ್ರಿ, ಈಗ ಅಯ್ಯೋ ನಮಗೆ ನಂಬಿಕೆ ಜೊತೆಲಿ ಆಡಿಸಿದ್ದೆ, ಬೆಳೆಸಿದ್ದೆ, ಒತ್ಕೊಂಡು ಓಡಾಡಿದ್ದೆ, ಅವಳನ್ನೇ ಮದುವೆ ಆಗಿದ್ದೆ, ಮಾವನ ಮಗಳು, ಏನೋ ನಂಬಿಕೆ ಅಂತ ಬಿಟ್ಟೆ ಸರ್ ಅಂತ ಹೇಳಿದ್ರಿ ನೀವು. ಹೌದು, ಈಗ ನೀವು ಮಾವನ ಮಗಳನ್ನಾಗಿದ್ದೀರೋ ಇನ್ಯಾರ್ದೋ ಮಗಳನ್ನಾಗಿದ್ದೀರೋ ಅದು ಮುಖ್ಯ ಅಲ್ಲ. ಮನೆಯಲ್ಲಿ ಅದು ಮಾವನ ಮಗಳೋ ಅಥವಾ ಹೊರಗಡೆ ಸಂಬಂಧವೋ, ಮದುವೆ ಆದಮೇಲೆ ಇಲ್ಲಿಗೆ ಹೋಗ್ತೀನಿ ಅಂದರೆ ಹೇಳೋಗೋದು, ಹೋದಾಗ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹೇಳೋದು. ಅಂದರೆ ಒಂದು ಹೆಣ್ಣುಮಗಳು ದುಡಿಯೋಕೆ ಶುರು ಮಾಡಿದ ಮೇಲೆ ವರ್ತನೆ ಬದಲಾಯಿತು ಅಂದರೆ ನನ್ನ ಪ್ರಕಾರ ದುಡಿಮೆ ನಿಲ್ಲಿಸಿ, ಯಾಕಂದರೆ ಆಕೆಯಿಂದ ಸ್ವಲ್ಪ ಇಡೀ ಕುಟುಂಬ ಹಾಳಾಗೋ ಸಾಧ್ಯತೆಗಳಿರ್ತವೆ. ಅವತ್ತು ನೀವು ಹೇಗೆ ನಿಮ್ಮ ಹೆಂಡತಿಗೂ ಸ್ವಲ್ಪ ಯಾಕೋ ಬಿಡು ನಾನು ಏನು ಮಾಡಿದ್ರು ನಡೆಯುತ್ತೆ ಅಂತ ಅನ್ನಿಸ್ತು, ಹೊರಗಡೆ ಬೈಕ್ ತಗೊಂಡು ಹೋಗೋದು ಅಥವಾ ಹೇಳ್ದೆ ಕೇಳದೆ ಹೋಗೋದು ಇದು ಒಂದು ಮಟ್ಟಿನ ತಪ್ಪಾದರೆ, ಅದನ್ನು ನೀವು ಬಿಡು ನಂಬಿಕೆ ಇದೆ ಅಂತ ನೀವು ಯಾವಾಗ ಕಣ್ಮುಚ್ಚಿ ಕೂತ್ಕೊಂಡ್ರಿ, ಅದೇ ನಂಬಿಕೆಗಳನ್ನು ಅವರು ದುರುಪಯೋಗ ಮಾಡಿಕೊಂಡ್ರು. ಅದೇ ಆರಂಭದಲ್ಲಿ ಇದೆಲ್ಲ ಒಳ್ಳೇದಲ್ಲ, ನೀನು ಹೋಗ್ತೀಯ, ಇದು ಏನು ದುಡ್ದೆ, ಎಷ್ಟು ದುಡ್ದೆ, ಅದು ಎಲ್ಲಿ ಕೊಟ್ಟೆ, ಸಾಲ ತೀರಿಸಿದ್ದೀನಿ ಅನ್ನೋದಾದರೆ ಸಾಲ ಯಾಕೆ ಮಾಡಿದ್ದೆ, ನನಗೆ ಗೊತ್ತಿಲ್ಲದಂಗೆ ಸಾಲ ಮಾಡುವಂಥದ್ದು ನೀನೇನು ಮಾಡ್ತಿದ್ದೀಯ, ಇದನ್ನೆಲ್ಲ ವಿಚಾರಿಸ್ದೆ ಹೋದ್ರೆ ಅವ್ನು ಗಂಡಸಾಗಿ ವ್ಯರ್ಥ. ಅವನು ಅಯ್ಯೋ ಅವ್ನು ಏನೋ ಮಾಡ್ಕೊಂಡಿದ್ಲಂತೆ ಸರ್, ಅರೆ ಏನೋ ಮಾಡ್ಕೊಂಡಿದ್ಲು ಅಂದರೆ ಅದೇನು ಪಕ್ಕದ ಮನೆ ಹೆಂಗಸರು ಕೇಳೋದು ನಾನು ಕೇಳಿಸ್ಕೊಳಪ್ಪ. ನನ್ನ ಹೆಂಡತಿ ಎಲ್ಲಿ ಕೊಟ್ಟಾಳೆ, ಎಲ್ಲಿ ಏನು ಮಾಡ್ತಾವಳೆ, ಎಲ್ಲಿ ದುಡ್ಡು ಕೊಟ್ಟಾಳೆ, ಅವಳಿಗೆ ಸಾಲ ತೀರಿಸ್ದೆ ಅಂತಾಳೆ, ಆ ಸಾಲ ಏನಕ್ಕೆ ಮಾಡಿದ್ಲು ಅಂತ ಒಬ್ಬ ಗಂಡನಿಗೆ ಈ ಹೆಂಡತಿಯ ಈ ಈ ಹಣಕಾಸು ವಿಚಾರಗಳು ಗೊತ್ತಿಲ್ಲ ಅಂದ್ರೆ ಮತ್ತೆ ಗಂಡನ ಹಾಕಿದ ಪ್ರಯೋಜನ ಏನು ಹೇಳಪ್ಪ? ಅದೇ ತಪ್ಪಣೆ ಸರ್, ನಾನು ಒಂಥರ ತಪ್ಪಣೆನೆ. ಅದು ನೀವಿವತ್ತು ನಾನು ಒಂದು ತಪ್ಪು ಮಾಡಿದೆ ಸರ್ ಎಂದು ಅದೇ ಚಿಕ್ಕ ತಪ್ಪುಗಳು ಸೇರಿ, ಹೇಗೆ ಒಂದೊಂದು ಲೋಟ ಸೇರಿ ಒಂದು ಬಿಂದಿಗೆ ಸೇರಿ ಒಂದು ದೊಡ್ಡ ಹಂಡೆ, ಹಾಗೆ 100,000 ಲೀಟರ್ ಸೇರಿ, ಹಾಗೆ ಒಂದು ಇಡೀ ದೊಡ್ಡ ಸಮುದ್ರಗಳು ಕೂಡ ಚಿಕ್ಕ ನದಿಗಳಿಂದಲೇ ದೊಡ್ಡ ಸಮುದ್ರ ಆಗಿರೋದು. ಹಾಗೆ ಇಲ್ಲಿ ಕೆಲವು ಚಿಕ್ಕ ಪುಟ್ಟದ್ದನ್ನು ಹಿಂಗೆ ಬಿಟ್ಟು ಬಿಡು ನಂಬಿಕೆ ಇದೆ. ಅದು ಏನೇ ಪರಮ ನಂಬಿಕೆ ಇರಲಿ, ಅದೇನೇ ಪ್ರೀತಿ ಮಾಡಿ ಮದುವೆ ಆಗಿರಲಿ, ಅದೇನೇ ಒಪ್ಪಿ ಮದುವೆ ಆಗಿರಲಿ, ಸಂಸಾರ ಅಂತ ಬಂದಾಗ ತಿಪ್ಪಿಗೆ ಎಸೆದ್ರು ಲೆಕ್ಕ ಇರಬೇಕು. ಹೊರಗಡೆ ಸಂಜೆ ಆದಮೇಲೆ ಅಥವಾ ಒಂದು ಗಂಡಸಾದರೂ ಅಷ್ಟೇ ಹೆಂಗಸಾದರೂ ಅಷ್ಟೇ, ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ ಕಣೆ ಅಂತ ಗಂಡ ಹೆಂಡತಿಗೆ ಹೇಳಬೇಕು, ಇಲ್ಲ ರೀ ನಾನು ಇಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೆಂಡತಿ ಗಂಡನಿಗೆ ಹೇಳಬೇಕು. ಇದು ಯಾವುದೂ ಇಲ್ಲದೆ ಹೋದ್ರೆ ಅದ್ರ ಬದಲು ಬ್ಯಾಚುಲರ್ ಆಗಿರೋದೇ ಒಳ್ಳೇದಲ್ವ? ಮದುವೆ ಯಾಕಾಗಬೇಕು ಮತ್ತೆ ಅದಕ್ಕೆ? ಈಗ ಮದುವೆ ಅಂದ್ರೇನೆ ಅವನ ಲೆಕ್ಕ ಇವಳಿಗೆ ಗೊತ್ತಿರಬೇಕು, ಇವಳ ಲೆಕ್ಕ ಅವನಿಗೆ ಗೊತ್ತಿರಬೇಕು, ಅದನ್ನೇ ಸಂಸಾರ. ಇಲ್ಲ ಅವನ ಇವಳಿಗೆ ಗೊತ್ತಿಲ್ಲ, ಇವಳದ ಅವನಿಗೆ ಗೊತ್ತಿಲ್ಲ ಅಂದ್ರೆ ಅದ್ರ ಬದಲು ಮದುವೆ ಯಾಕಾಗಬೇಕು? ಸುಮ್ಮನೆ ಇದ್ರೆ ಆಯ್ತಲ್ಲ. ಇಲ್ಲ ಸರ್, ಅದ್ರ ಬಗ್ಗೆ ಬಾಳ ತಿರ್ಗೊಂಡ್ ಮಾಡ್ಯಾರ ಸರ್. ಅದ್ರ ಬಗ್ಗೆ ಐತಲ್ರಿ, ಅದ್ರ ಬಗ್ಗೆ ನಮ್ಮ ಅವ್ರಿಗೆ ಅವ್ರ ಅಪ್ಪರಿಗೆ ಹೇಳಿ ಅಮ್ಮರಿಗೆ ಹೇಳಿ ಎಲ್ಲ ಇದೆಲ್ಲ ಇದು ಮಾಡಿದ್ರಿ. ಅದ ಹಿಂಗ್ ಮಾಡ್ತಾವಣಪ್ಪ ನಿಮ್ ಮಗಳು, ನಾ ಹೇಳಿದ್ರೆ ಕೇಳಲ್ಲ, ನಾ ಹೇಳಿದ್ರೆ ಕೇಳ್ತಲ್ಲ, ಮತ್ ನೀವಾರು ಬಿಗಿ ಮಾಡ್ರಿ. ಅವ್ರ ಎಷ್ಟೋ ಸತಿ ಬಂದು ಮನಿಗ್ ಕರ್ಕೊಂಬಂದು ಅವ್ರಿಗೆ ಹಿಂಗ್ ಮಾಡ್ತಾಳಂತ ಅವ್ರ ಮನ್ಯಾಗ 6 ತಿಂಗಳು ಇಟ್ಕೊಂಡಿದ್ರು, ನಮಗೆ ಬೆಳರ್ ಸೇರಿ ಇಟ್ಕೊಂಡಿದ್ರಿ ಅವ್ರು. ಇವ್ ನಮ್ಮ ಸ್ವಂತ ಬಾಡಿಗೆ ಮನೆ ಬಿಡಿಸಿ ಎಲ್ಲಾ ಪಂಚಾಯತ್ ಮಾಡಿದಕ್ಕೆ ನಿಮ್ ಮಗಳ ಹಿಂಗ್ ಮಾಡ್ತಾರ ಅಂತ ಹೇಳಿದಕ್ಕ, ಮತ್ ಇಲ್ಲಿ ನಮ್ಮ ಮನೆಗ್ ಇದ್ ಬಿಡ ಇಲ್ಲಿ ಮತ್ತೆ ಅಂತಂದ್ ಅವ್ರದ್ದು ಒಂದ್ ಸಪರೇಟ್ ಮನಿ ಕೊಟ್ಟಿದ್ರಿ. ಒಂದು ಮನಿ ಕೊಟ್ಟಿದ್ರು ನಮ್ಗೆ ಅವ್ರು.
ಆ ಮನಿ ಬಿಟ್ಟು ಇದಕ್ಕಿದ್ದಂಗ ಒಂದ್ ಹಳ್ಳಿಗೆ ಹೋದ್ರ ಅವ್ರ ಮನಿ ಖಾಲಿ ಮಾಡ್ಕೊಂಡು ಏಕ್ತಮ್ಮ ಹ್ಮ್ ಅಯ್ಯೋ ದಾವಣಗೆರೆ ಹತ್ರ ಒಂದ್ ಚಾಮನೂರ್ ಒಂದ್ ಐತ್ ಸರ್ ಒಂದ್ ಹ್ಮ್ ಚಾಮನೂರ್ ನಾಗ್ನೂರ್ ನಮ್ಗೆ ಹೇಳಿಲ್ಲ ಸರ್ ಅದ ರಾತ್ರಿನ ಸಾಮಾನ್ ಟ್ರ್ಯಾಕ್ಟರ್ ಅವ್ರದ ಟ್ರ್ಯಾಕ್ಟರ್ ತರಿಸಿ ಹ್ಮ್ ಅವ್ರ ಮತ್ ಹಿಂಗ್ ಮಾಡ್ತಾರ ಅಂತ ಹೇಳಿದಕ್ಕೆ ಏನಂದ್ರಿ ಅವ್ರ ಬಾಜುನು ಸ್ವಂತ ಮನಿ ಕೊಟ್ಟಿದ್ರು ಸರ್ ಅವ್ರ ಒಂದ್ ಮನಿ ಸ್ವಂತ ಕೊಟ್ಟಿದ್ರು ಇಲ್ಲೇ ಇದ್ ಬಿಡ್ರಪ್ಪ ಅಂತಂದ್ ನಾ ಹೇಳ್ದೆ ನಾ ಇದ್ರ ಬಿಗಿ ಇರ್ತಾರ ಕೇಳ್ಕೊಂತಿರ್ತಾಳ ಅಂತಂದ್ ಹೇಳಿ ಇಟ್ಟಿದ್ರ ಸರ್ ಅವ್ರು. ಹ್ಮ್ ನಾವ್ ಅಂಗಡಿ ಕೆಲ್ಸಕ್ ಹೋಯ್ರಿ ಸರ್ ನಾನು ಕೆಲ್ಸಕ್ ಹೋದಾಗ ಇವ್ರು ರಾತ್ರಿ ಟ್ರ್ಯಾಕ್ಟರ್ ತರಿಸಿ ರಾತ್ರಿ ಸಾಮಾನ್ ಎರ್ಕೊಂಡ್ ಹೋಗ್ಬಿಟ್ಟಾರ ಇವ್ರು ಯಾರು ನಮ್ಮ ಮನೆಯವ್ರ. ಸಾಮಾನು ಎರ್ಕೊಂಡು ಮನೆಯವ್ರು ಎಲ್ಲಿ ಯಾರನ್ನ ಕರ್ಕೊಂಡು ಹಳ್ಳಿಗೆ ಹೋದ್ರಿ ಸರ್ ಒಂದ್ ಹಳ್ಳಿಗೆ. ಓಕೆ, ನಿಮಗ್ ಗೊತ್ತಿಲ್ವಾ ಅದು? ನಮಗೂ ಗೊತ್ತಿಲ್ಲ ಸರ್ ಅದ ರಾತ್ರಿ ನಾವ್ 9 ಗಂಟೆಗೆ ಬಂದ್ ನೋಡಿ ಮನ್ಯಾಗ ಸಾಮಾನ್ ಇಲ್ರಿ ಎಲ್ಲ ಹಳ್ಳಿ ಮೇಲೆ ಏರ್ಕೊಂಡ್ ಹೋಗ್ಬಿಡ್ರಿ ಅವ್ರ ಹಳ್ಳಿಗೆ ಹೋಗಿ ಸ್ವಂತ ಮನಿ ಹಿಡ್ಬಿಟ್ರ ಅಲ್ಲಿ ಇದ್ರಾಗ ಬಾಡಿಗೆ ಮನಿ ಹಿಡ್ಬಿಟ್ರ ಹಳ್ಳಿಯಾಗ ಒಳಗ. ಅಂದ್ರೆ ಅಪ್ಪನಿಂದ ದೂರ ಇರಬೇಕು ಅಂತ. ಅಪ್ಪನಿಂದ ದೂರ ಇರ್ಬೇಕಂತ ಅಲ್ಲಿ ಅವ್ರಿಗೆ ಏನಕ್ಕಂದ್ರೆ ಬಾಜು ಅಪ್ಪ ಅಮ್ಮ ಇದ್ರ ಅವ್ರಿಗೆ ಬರಕ್ ಹೋಗ್ತ ಏನೋ ಅವ್ರಿಗೆ ಹಿಂಗ್ ಮಾಡಿದ್ರೆ ಈಗ ಗೊತ್ತಾಗತ್ ಸರ್ ನನಗೆ ಅದು ಅವ್ರ ಬಾಜು ಅಪ್ಪನಿಂದ ದೂರ ಇರ್ಬೇಕಂತ ಮ್ಯಾಕ್ ಮಾಡಿದಾರ ಅಂದ್ರ ಇವ್ರ ಅನಿತಕ್ಕೆ ಸಂಬಂಧಕ್ಕೆ ಅಡ್ಡೇಕಾರ ಅಂತಂದ್ ಅವಾಗೆಲ್ಲ ಇಲ್ಲ ಹಂಗಾಗಲ್ಲ ಹೆಂಗ ಹೋಗು ಅಂತ ಯಾರು ಹೇಳಿದ್ದು, ನೀನ್ ಹಂಗ್ಯಾಕೆ ಮಾಡಿದೆ ಅಂತ ದಬಾಯಿಸಿ ಕೇಳಿ ಕರ್ಕೊಂಡು ಬಂದು ಇಟ್ಕೊಬೇಕಿತ್ತು ಜೊತೆ. ದಬಾಸ್ ಹೇಳಿದ್ರಿ ಸರ್ ಅವ್ರು ದಬಾಸ್ ಹೇಳಿದ್ರೆ ನಾ ಇರಲ್ಲ ಅಂತ ಅವ್ರ ಅಪ್ಪನಿಂದ್ರೆ ಜಗಳ ಮಾಡಿದ್ರಿ ಅವ್ರು. ಅವ್ರ ಅಪ್ಪನಿಗೆ ಜಗಳ ಅವ್ರ ಅಪ್ಪನ ಮಾತು ಕೇಳಿದ್ರಿ ಸರ್ ಅವ್ರು. ನೋಡಪ್ಪ, ಇಲ್ಲಿ ಅವ್ರ ಅಪ್ಪ ಹೇಳಿದ್ರು ಅಂದ್ರೆ ಒಂದು ಅನೈತಿಕ ಸಂಬಂಧಕ್ಕೋಸ್ಕರ ಮನೆ ಖಾಲಿ ಮಾಡಿ ಅಪ್ಪ ಅಮ್ಮನ ದೂರ ಇಡೋವಷ್ಟು ಹೋಗಿದೆ ಅಂದ್ರೆ ಅದು ಈಗ ಶುರುವಾಗಿರೋದಲ್ಲಪ್ಪ, ಅದು ಬಹಳ ಸರ್ ಅದನ್ನೇ ಹೇಳಕ್ ನಾನು ಮೊದ್ಲಿಂದ ಈಗ ಶುರು ಆಯ್ತು ಗೊತ್ತಿಲ್ಲ ಅದಕ್ಕೆ ನನಗೆ ಗೊತ್ತಾಗಿರ್ 4 ವರ್ಷ ಕೇಳ್ತಾರ ಅದು ಮೊದ್ಲಿಂದ ಐತ್ ಕಾಣ್ತದೆ. ಆತನೊಂದಿಗಿನ ಸಂಬಂಧ ಈಗ ಶುರು ಆಗಿರ್ಬೋದು, ಆ ಬುದ್ಧಿ ಬಹಳ ಮೊದ್ಲಿಂದ ಬಂದಿರ್ತಾವ ಅವೆಲ್ಲ. ಸರ್ ಬುದ್ಧಿ ಈಗ ಅದು ಬೀಜದ ಗುಣವೇ ಅದು ಅನ್ನೋದಾದ್ರೆ ಈಗ ಸರ್ ಹಳ್ಳಿಗೆ ಹೋದ್ಮೇಲೆ ನೋಡ್ರಿ ಅದ ಹಳ್ಳಿಗೆ ಅವನ್ ಸಂಪರ್ಕ ಮಾಡ್ಯಾರ ಇವ್ರು. ಹೇಳ್ತಾ ಇದೀನಿ ಕೇಳಯ್ಯ, ಬೀಜದ ಗುಣವೇ ಅದು ಅನ್ನೋದಾದ್ರೆ ಅದಕ್ಕೆ ಯಾವ ಹೊಲ ಆದ್ರೆ ಅದು ಎಲ್ಲಾರು ಹುಡುಕಂತದಂದ್ರೆ ಅದು ನೀನು ಮಾತಾಡ್ತಿರೋದು ಈ ಹೊಲದಲ್ಲಿ ಹಿಂಗ್ ಬೆಳೀತು ಅಂತ. ನಾನು ಬೀಜದ ಬಗ್ಗೆ ಮಾತಾಡ್ತಿದ್ದೀನಿ. ಆ ಬೀಜದ ಬುದ್ಧಿಯೇ ಹಿಂದೆ ಯಾವಾಗ್ಲೂ ಶುರುವಾಗಿದೆ, ಅವಾಗ್ಲೇ ಅದನ್ನ ಮಟ್ಟ ಹಾಕಬೇಕಾಯ್ತು ಅಥವಾ ಅದನ್ನ ಸರಿ ಮಾಡ್ಬೇಕಿತ್ತು. ಆಯ್ತಪ್ಪ, ಈಗ ಬಹಳ ದೂರಕ್ಕೆ ಬಂದುಬಿಟ್ಟಿದ್ದೀರಿ, ನೀವು ದುಡಿತೀರಿ, ನಿಮ್ಮ ಬದುಕನ್ನು ನೋಡ್ಕೊಳ್ತಿದ್ದೀರಿ. ಬಟ್ ನಾನು ಇಲ್ಲಿ ಇಷ್ಟು ಮಾತ್ರ ಹೇಳಬಲ್ಲೆ, ಪರಿಸ್ಥಿತಿಗಳು ಯಾಕೋ ಕೆಲವೊಮ್ಮೆ ಹರಿಶ್ಚಂದ್ರ ಕೂಡ ಗಂಡ ಹೆಂಡತಿಯಿಂದ ದೂರ ಹೆಂಡತಿ ಮಕ್ಕಳಿಂದ ದೂರ ಇರಬೇಕಾಗಿ ಬಂತು. ಬೇರೆ ಇರಬಹುದು, ಆದ್ರೆ ಭರವಸೆ ಇಟ್ಕೊಳ್ಳಿ, ಇಲ್ಲ ಭಗವಂತ ಇದೆಲ್ಲದಕ್ಕೂ ಒಂದು ಕೊನೆ ಆಡ್ತಾನೆ. ಈಗ ನಮ್ಮ ಕೈ ಆಡೋವರೆಗೂ ನಾವು ದುಡಿತೀವಿ, ನಾವು ತಿಂತೀವಿ ಸರ್, ನನಗೆ ಯಾರು ಬೇಕಿಲ್ಲ ಅಂತ ನೀವು ಹೇಳ್ಬೋದು. ಇಲ್ಲ ಸರ್, ನನಗೂ ಯಾವನು ಬೇಕಿಲ್ಲ ಅಂತ ಆಕೆನೂ ಹೇಳ್ಬೋದು. ಬಟ್ ಎಲ್ಲರಿಗೂ ಬೇಕಾಗೋ ಒಂದ್ ದಿನ ಬರುತ್ತೆ. ಯಾಕಂದ್ರೆ ಎಂತ ಕೋಟ್ಯಾಧಿಪತಿ ಆದ್ರೂ ಅವನ ಹತ್ರ ಏನೇ ಕಾರು ಬಂಗ್ಲೆ ಇದ್ರೂ ಕೂಡ ಅಂತಿಮವಾಗಿ ಬಿದ್ದಂತ ಕಾಲಕ್ಕೆ ಏನೇ ಡಾಕ್ಟರ್ಗಳು ದುಡ್ಡು ಕೊಡ್ತೀನಿ ಅಂದರೆ ಡಾಕ್ಟರ್ಗಳು 50,000 ಜನ ಡಾಕ್ಟರ್ಗಳು ಬರ್ಬೋದು, ಆದ್ರೆ ಅಂತಿಮವಾಗಿ ಹೆಂಡತಿ ಮಕ್ಕಳು ಅಥವಾ ತಾಯಿ ತಂದೆಯರ ತೊಡೆ ಮೇಲೆ ಮಲ್ಕೊಂಡಷ್ಟು ಯಾವ ದುಡ್ಡು ಕೊಟ್ಟು ಯಾವ ಡಾಕ್ಟರ್ ಏನ್ ಸೇವೆ ಮಾಡಿದ್ರು ಮನೆಯವರ ವಾತ್ಸಲ್ಯ ಅಲ್ಲಿ ಸಿಗಲ್ಲ. ಹಾಗಾಗಿ ಇಲ್ಲಿ ಆ ಭರವಸೆ ಇಟ್ಕೊಳ್ಳಿ. ನಾನು ಈ ಮಾತು ಯಾಕೆ ಶುರುವಾಯಿತು ಅಂದ್ರೆ, ನೀವೀಗ ಒಂಟಿಯಾಗಿದ್ದೀರಿ, ಬದುಕು ಯಾಕೋ ವಿಚಿತ್ರ ಅನ್ನಿಸ್ಬೋದು, ಏನಪ್ಪ ಹಿಂಗಾಯ್ತು ಅನ್ಸ್ಬೋದು. ಬಟ್ ಒಂದು ಬಲವಾದ ಹೆಮ್ಮೆ ಇರಲಿ, ಇಲ್ಲಪ್ಪ ನಾನು ಪರಸ್ತ್ರೀ ಸವಾಸಕ್ಕೆ ಹೋಗಿ ಅವಳಿಗೆ ದ್ರೋಹ ಮಾಡಿದವನಲ್ಲ, ನನಗ್ ದ್ರೋಹ ಆಗಿದೆ ಹೊರತು ನಾನು ಮಾಡಿದವನಲ್ಲ. ಇಲ್ಲ ಸರ್, ನಾನು ಅಂತ ಕೆಲಸಕ್ಕೆ ಬಿಡ್ರಿ ಸರ್. ಅವ್ರು ಅದಕ್ಕೆ ಅದೇ ಚಿಂತೆ ಮಾಡಕ್ತೀನಿ. ನಾನು ಏನ್ ಯೋಚನೆ ಮಾಡ್ತೇನೆ, ಸ್ವಲ್ಪ ಒಳ್ಳೆ ಹುಡುಗಿ ಹಿಂಗ್ ಮಾಡಿ ಬಹಳ ವಿಶ್ವಾಸ ಇದ್ವಿ, ಹಂಗೆ ಯಾಕೆ ಮಾಡಿದ್ರ ಅಂತ ನನಗೆ ಇದೇ ಚಿಂತೆ ಇದ್ರಿ. ದಿವಸ ರಾತ್ರಿ ಮಕ್ಕಳ್ಬೇಕಾರ ಇದೇ ಟೆನ್ಷನ್, ನನಗೆ ಬೇರೆ ಏನಿಲ್ಲ. ಬಹಳ ವಿಶ್ವಾಸದಾಗ ಬದುಕಿದ್ವಿ. ಆಗುತ್ತೆ, ಬಟ್ ಆ ಹೆಣ್ಣಿಗೆ ಬಹುಶಃ ನಾನು ದುಡಿತೀನಿ ಬಿಡು, ನನಗೆ ಯಾರು ಬೇಡ ಅನ್ನೋ ಭಾವನೆ ಇರಬಹುದೇನೋ. ಬಟ್ ಅದೆಲ್ಲವೂ ಮಂಜು ಕರಗದಂಗೆ ಕರಗಿ ಹೋಗಿ ಅಂತಿಮವಾಗಿ ಸತ್ಯದ ಅರಿವಾಗಿ ನಿಮ್ಮ ಆಸರೆ ಒಂದು ದಿನ ಬೇಕಾಗುತ್ತೆ. ಇರ್ಲಿ, ಅವ್ರ ದುಡಿಮೆ ಅವ್ರು ಮಾಡ್ಕೊಳ್ಳಿ, ನಿಮ್ ದುಡಿಮೆ ನಾನು ಏನ್ ಬಯಸಿದ್ ಸರ್, ಅವ್ರ ಚಲೋ ಇದ್ರ ಸಾಕಂತ. ನಾನು ನಮ್ಮ ಹತ್ರ ಬರಲಿ ಬಿಡ್ಲಿ ಅವ್ರೆ. ಆಯ್ತು ಅದ್ ನಿಮ್ ದೊಡ್ಡ ಗುಣ. ಬಟ್ ನೀವು ಏನ್ ಚಲೋ ಇದ್ ಸಾಕ್ಬಿಡ್ರಪ್ಪ ಅಂದ್ರೆ ಇಂತ ನನಗೆ ಏನ್ ಚಿಂತೆ ಸರ್, ಹಿಂಗ ನಾವು ಬಹಳ ಇದು ನಂಬಿಕೆಯಿಂದ ಬಂದಿದ್ ಮನುಷ್ಯಾಗ ಹಿಂಗ್ ಮಾಡ್ಬಿಟ್ರಲ್ಲ ಅಂತ ಅದೇ ಚಿಂತೆ ಬೇಜಾರಾಗೈತ್ರ. ಎಲ್ಲಾರ್ಗು ನೀವ್ ಏನ್ ನಂಬಿಕೆ ಇಡ್ಲಿ ಬಿಡ್ಲಿ, ನಿಮ್ಮ ಹಣೆ ಬರದಲ್ಲಿ ಏನಿತ್ತು ಅದ. ಈಗ ನಮಗೆ ಕೆಲವು ಸತ್ಯಗಳು ಗೊತ್ತಾಯ್ತು, ಎಚ್ಚೆತ್ಕೊಂಡು ಬಂದ್ಬಿಟ್ಟು ನಾಳೆ ದಿನ ಇಬ್ರು ಸೇರಿ ನಿನ್ ತಲೆ ಮೇಲೆ ಕಲ್ಲೆತ್ತಾಕಿದ್ರೆ ಏನ್ ಮಾಡ್ತಿದ್ರಿ? ಅದೇ ಸರ್, ಅದಕ್ಕೆ ಮತ್ ಬಿಟ್ಟು ಚಲೋ. ಅದಕ್ಕೆ ದೇವ್ರ ದಾರಿ ತೋರಿಸಿದ್ ಬಿಡ ಬಿಟ್ಟು ಅವತ್ತು ಕಣ್ಣಿ ನಾನ್ ನೋಡಿಲ್ಲ ಸರ್. ಅವತ್ತ 12 ಗಂಟೆಗೆ ಹಿಂಗ ಆಯ್ತಲ್ಲ ಅಂತ ದುಃಖ ಪಡುವುದಕ್ಕಿಂತ ಭಗವಂತ
ಉಳಿಸಿದ ಜೀವ ಉಳಿಸಿದಂತ ಚಿಂತೆ ಇಂಥದ್ದೇನೋ ತೋರಿಸಿ ನನಗೆ ಒಳ್ಳೇದೇ ಮಾಡ್ದಪ್ಪ, ಒಳ್ಳೇದ್ ಮಾಡ ಅದ ಹೆಂಗ ತಿಳ್ಕೊಂಡ್ರು ಸರ್ ನೀವ್ ಹೇಳ್ದಂಗ್ ತಿಳ್ಕೊಂಡ ಇಂತ ಪ್ರಾಣಕ್ಕಿಂತ ತೋರಿಸಿ ದೊಡ್ಡದು ಯಾವ್ದು ಇಲ್ಲಪ್ಪ. ಅದನ್ನ ತಿಳ್ಕೊಳ ಸರ್ ನೀವ್ ಹೇಳ್ದಂಗ್ ತಿಳ್ಕೊಳ ನಾ ತೋರಿಸಿ ಮತ್ತೆ ಏನ್ ಮಾಡಿದ ಮತ್ತೆ ಜೊತೆಗಿದ್ದಾಗ ಮತ್ತೆ ಕಾಲಿಗೆ ಅಟ್ಯಾಕ್ ಮತ್ತೆ ವಿಸಾಗಿಸ್ ಕೊಡಿಸಿರಿ ಏನ್ ಮಾಡಿದ ಇನ್ಸೂರೆನ್ಸ್ ಮಾಡಿಸಿದ್ರು ರೊಕ್ಕ ಒಂದು ತಗೊಳಕ್ಕೆ. ಕೇಳು ಸ್ವಲ್ಪ ಹಾ ಸರ್ ಕೇಳಿಸ್ಕೊ. ಆಯ್ತು ಸರ್. ಮತ್ತೆ ನಿಮ್ಮ ಮನಸ್ಸಲ್ಲಿ ಅಯ್ಯೋ ನನಗೆ ಒಳ್ಳೆ ತಂದಲ್ಲಿ ನಂಬಿಕೆ ಇಟ್ಟವಳು ಹಿಂಗೆ ಆಗ್ಬಿಡುತ್ತಲ್ಲ, ಹಿಂಗೆ ಯೋಚನೆ ಮಾಡಿದ್ರೆ ನಿಮ್ಮ ಬದುಕು ದುಃಖದ ಸ್ಮಶಾನ. ಆದರೆ ಹ್ಞೂ ಸರ್. ಇಲ್ಲಪ್ಪ, ಈಕೆಯಲ್ಲಿ ಈ ಮೋಹದ ಬುದ್ಧಿ ತೊಲಗಿ ಅದೆಲ್ಲ ಏನು ಮುಗಿಸ್ಕೊಳ್ತಾಳೋ ಎಲ್ಲ ಮುಗಿಸ್ಕೊಂಡು ಕಡೆಗೆ ಪರಿಶುದ್ಧಳಾಗಿ ಬಂದದ ದಿನ ಸ್ವೀಕಾರ ಮಾಡಿ. ಆದರೆ ಆ ಮೋಹ ಇದ್ದ ಸಮಯದಲ್ಲಿ ನೀವು ಜೊತೆಗಿದ್ರು ನೀವು ಅಡ್ಡ ಬರ್ತೀರ. ತಂದೆ ಆಗಿರೋದಕ್ಕೆ ಬಿಟ್ಟು ಬೇರೆ ಊರಿಗೆ ಹೋದ್ರು, ಹಾ ಸರ್ ಹೌದು. ಜೊತೆಲಿ ಇರೋ ನಿಮ್ಮನ್ನ ಏನ್ ಮಾಡ್ಬೇಕು, ಅದಕ್ಕೂ ಒಂದ್ ದಾರಿ ಹುಡ್ಕೊಂಡ್ಬಿಡ್ತಾರ. ಆಮೇಲೆ ಹಾ ತಂದೆ ಮತ್ತೆ ಕೇಳಿಲ್ಲ ಸರ್. ಅದೇ ತಂದೆ ಆಜು ಬಾಜು ತಂದೆ ಮತ್ತೆ ಕೇಳಿಲ್ಲ ಅವ್ರು. ಕೇಳಿಸ್ಕೊಳಪ್ಪ, ಹ್ಞೂ ಸರ್ ಮಾತಾಡ್ರಿ ಹೇಳ್ರಿ. ಆ ದುರ್ಬುದ್ಧಿಗಳೆಲ್ಲ ಬಿಟ್ಟು ಹೋಗಿ ಆಮೇಲೆ ನಿಮ್ ಬಳಿ ಬರ್ಲಿ, ತೊಂದ್ರೆ ಇಲ್ಲ. ಬಟ್ ಅಂದ್ರೆ ಹೀಗೆ ಪರಪುರುಷನ ಜೊತೆ ಬಹಳ ಅಶ್ಲೀಲವಾಗಿದ್ದದ್ದನ್ನೊಬ್ಬ ಗಂಡನಾಗಿ ನೋಡುವ ದುರ್ಭಾಗ್ಯ ಯಾವ ಪುರುಷನಿಗೂ ಬರಬಾರ್ದು. ಹ್ಞೂ ಸರ್ ನನಗ್ ಬಂದ್ಬಿಡತ್ತೆ ನನಗ್ ಬಂದ್ಬಿಡ ಸರ್, ಏನ್ ಮಾಡೋಕ. ಹಂಗೆ ಬಂದಾಗ ನನ್ನ ಪ್ರಕಾರ ಎಂತ ನಡತೆಗೆಟ್ಟ ಹೆಣ್ಣಾದ್ರೂ ಕೂಡ ಗಂಡ ನೋಡ್ಬಿಟ್ಟ ಅನ್ನೋ ಪಶ್ಚಾತ್ತಾಪದಲ್ಲಿ ಬಹುಶಃ ಜೀವವನ್ನೇ ತ್ಯಾಗ ಮಾಡ್ಬಿಡ್ಬೇಕಿತ್ತು ಒಂದು ಹೆಣ್ಮಗಳಾಗಿ. ಅಯ್ಯೋ ಏನ್ ಸರ್ ಮೊನ್ನೆ ಒಂದ್ ನೆಕ್ಸ್ಟ್ ಏನೋ ಬಂದಿತ್ತು ವಿಸಾ ಕೊಡಿದ್ರ ಅಂತವ್ರು. ಯಾರು? ನಮ್ಮ ಹೆಣ್ಮಕ್ಳು ವಿಸಾ ಕೊಡಿದ್ದೇನ ಆಸ್ಪತ್ರೆ ದವಾಖಾನೆ ಇದಾರಂತ ಯಾರು ನಮ್ ಫ್ರೆಂಡ್ ಹೇಳಿದ್ರು. ಅವ್ರ ಹೇಳಿದ್ರು ಅವ್ರು. ಯಾಕೆ ಕುಡಿದಾರ ಗೊತ್ತಿಲ್ರಿ ಸರ್ ವಿಚಾರ ಅದೇ. ನಾನ ಸಾತ್ರ ಸಾಯಲ್ ಬಿಡ ಅಂತ ಬಿಟ್ಟಿರಿ, ಹೋಗ್ಲಿಲ್ರಿ ಮತ್ ನಾನು. ಇಲ್ಲಪ್ಪ, ಹಂಗನ್ನೋದು ಬೇಡ. ಅವ್ರವ್ರ ಕರ್ಮ ಅವ್ರವ್ರು ನೋಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದು ಬಯಸಿ. ಅದೇ ನಿಮಗ್ ತಂದಿಟ್ಟಿದ್ದ ಅವ್ರು ಕುಡಿದ್ರೇನೋ ಅಲ್ಲ. ಅದ ಹಂಗಾಗಿ ನಮಗ್ ತಂದಿಟ್ಟಿದ್ ಅವ್ರ ಕುಡ್ದಾರ ಕಾಣಿಸುತ್ತೆ. ಅನುಕೂಲ ಚಲೋ ಅಂತ ಅನ್ಕೊಂಡಿದ್ರ. ಇಲ್ಲಪ್ಪ, ಆಯ್ತು, ಒಳ್ಳೇದಾಗ್ಲಿ ಪಾಪ. ಒಂದು ಮಗು ಇದೆ. ಯಾಕಂದ್ರೆ ಈಗ ಆಕೆ ಆಯ್ತು, ಆಕೆದು ಒಂದಷ್ಟು ತಪ್ಪುಗಳಾಗಿದ್ದಾವೆ. ನೀವು ಕಣ್ಣಾರ ಕಂಡಿದ್ದೀರಿ, ಎಲ್ಲಿಡಬೇಕು ಇಟ್ಟಿದ್ದೀರಿ. ನಿಮ್ಮ ಕಾಯಕ ನೀವು ಮಾಡ್ಕೊಂಡಿದ್ದೀರಿ. ಕಾಯಕ ನಂಬಿ, ದುಡಿಮೆ ನಂಬಿ, ಒಳ್ಳೆ ನಡತೆ, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಸಜ್ಜನರ ಸಹವಾಸ, ಇಂಥ ಒಳ್ಳೆ ವಿಚಾರಗಳನ್ನು ಕೇಳ್ತಾ ಮಲಗಿ ಇದರಲ್ಲೇ ಪರಮಾತ್ಮನನ್ನು ಕಂಡುಕೊಳ್ಳಿ. ಯಾಕಂದರೆ ಈ ಸಮಯದಲ್ಲಿ ಹೆಂಡತಿ ಇದ್ರು, ಅಪ್ಸರೆದರಿದ್ರು, ಅಂತಿಮವಾಗಿ ಅದೆಲ್ಲ ಬೇಡ್ರಪ್ಪ ಅನ್ನೋ ಕಾಲ. ಏನು ಇವನ್ ಅಪ್ಸರೆ ಬಂದು ನಿಮ್ಮ ಮುಂದೆ ಥೈ ಥೈ ಅಂತ ಕುಣಿದ್ರು ಕೂಡ ಅದಕ್ಕೆ ಮೋಹಿತನಾದೋ ಕೆಟ್ಟೆ. ಏನು ಬೇಡ ಅನ್ನೋ ಕಾಲ ಬಂದು ನಿಂತಿದೆ. ಈಗಿರ್ಬೇಕಾದ್ರೆ ಯಾಕೋ ಭಗವಂತ ಹೆಂಡತಿಯನ್ನು ದೂರ ಇಟ್ಟಿದ್ದಾನೆ. ಮಗ ಹೆಂಡತಿ ಚೆನ್ನಾಗಿರ್ಲಪ್ಪ. ನಾನು ಅಷ್ಟೇ ಸರ್, ನಾವ್ ಏನೇ ದೇವ್ರು ಕೇಳ್ಕೊಂಡ್ರು ಮತ್ತೆ ಅವ್ರು ಚಲೋ ಇದ್ರೆ ಸಾಕ್ಬಿಟ್ರೆ ಸರ್, ಹಿಂಗ ಕೇಳ್ಕೊಂತಾನೆ, ಬೇರೆ ಏನಿಲ್ಲ. ಆಗ್ಲಪ್ಪ ನಿಮ್ಗೆ ಒಳ್ಳೇದ. ನಾವೇನಂತ ಅವ್ರೀಗ ಅವ್ರಿಗೆ ಮಾಡ್ಯಾರ ಅಂತಂದ ಕೆಟ್ಟದ್ ಬೇಸಲ್ಲ ಸರ್. ನಾನು ಕೇಳಿಸ್ಕೊಳ್ಳಿ, ಕೇವಲ ಇನ್ನೊಂದಷ್ಟು ವರ್ಷಗಳು, ಅಬ್ಬಬ್ಬಾ ಅಂದ್ರೆ ಇನ್ನ 3 ವರ್ಷಗಳು ಈ ವನವಾಸ ಮುಂದುವರಿಯುತ್ತೆ. ಆದ್ರೆ ಅವ್ರಿಗೂ ಆ ಮಗ ಅಥವಾ ಹೆಂಡತಿ ಇಬ್ಬರಲ್ಲೊಬ್ಬರಿಗೆ ಪಶ್ಚಾತ್ತಾಪ ಆಗಿ ನಿಧಾನವಾಗಿ ಸೇರೋ, ಅಥವಾ ನೀವು ಒಂದು ಕುಟುಂಬವಾಗಿ ಒಂದು 4 ಗೋಡೆಗಳ ನಡುವೆ ನೀವು ಬದುಕೋ ದಿನಗಳು ಬರ್ತಾವೆ. ಎಲ್ಲರಂತೆ ನೀವು ಬದುಕ್ತೀರಾ. ಆದ್ರೆ ಅವತ್ತಿನ ಕಾಲಕ್ಕೆ ಹಳೇದ್ನೆಲ್ಲ ತೆಗೆದು ಮತ್ತೆ ಗೋಜಲು ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಳ್ಳೆ ದಿನ ಬರ್ತವೆ. ಈ ದಿನ ಹೆಂಡತಿ ಬಗ್ಗೆ ಯಾರೋ ಏನೋ ಹೇಳಿದ್ರು ಅಂತ ನೀವು ಅದನ್ನ ಈಗ ತೀರಾ ಕೆಟ್ಟ ವಿಚಾರವನ್ನೇ ನೋಡಿರೋ ನಿಮ್ಗೆ ಇನ್ನು ಅದನ್ನ ಮೀರಿ ಯಾರೋ ಹೇಳಿ ತಲೆ ಕೆಡಿಸುವಂಥದ್ದು ಇನ್ನೇನು ಉಳಿದಿಲ್ಲ ಅಲ್ಲಿ. ಹಾಗಾಗಿ ಅಲ್ಲಿ ಯಾರು ಬಂದು ಹೆಂಡತಿ ಬಗ್ಗೆ ಒಂದು ವಿಚಾರ ಹೇಳಲ್ಲ ಅಂದ್ರೆ ಬೇಡ ಕಣಪ್ಪ, ಆಕೆ ಚೆನ್ನಾಗಿರ್ಲಿ, ಒಳ್ಳೇದ. ಯಾಕಂದ್ರೆ ಕೇಳ್ಬಿಟ್ಟು ನನ್ನ ಕಿವಿಗೆ ಸೀಸ ಒಯ್ದುಕೊಳ್ಳೋದಕ್ಕಿಂತ ಬೇಡ ಕಣಪ್ಪ ಅಂತ ಅಂದ್ರೆ ಸುಮ್ಮನೆ ಆಯ್ತು. ಯಾಕಂದ್ರೆ ಬಂದು ಹೇಳೋರು ನಿಮ್ಮನ್ನು ಒಂದು ಮಾಡಬೇಕು ಅಂತ ಇದ್ರೆ ಹೇಳೋ ವಿಚಾರಗಳೇ ಬೇರೆ. ಅವ್ರು ಯಾರು ಒಂದ್ ಮಾಡಕ್ ಸರ್, ಒಂದ್ ಮಾಡಕ್ ರೆಡಿ ಇಲ್ಲ. ಯಾಕಂದ್ರೆ ಎಲ್ಲ ಗೊತ್ತಿದ್ದಾರೆ ಸರ್. ಅದೇ ನಂಚೂರು ಈ ಅಂತರವನ್ನು ಜಾಸ್ತಿ ಮಾಡ್ತಾರಷ್ಟೇ. ಹಾಗಾಗಿ ಇಲ್ಲಿ ಯಾರು ಬಂದು ಏನಾದರೂ ಹೇಳಿ ಆಯ್ತು, ದೇಹ ಹೊಲಸಾಗಿದೆ, ಅದು ನೀವೇ ನೋಡಿದ್ದೀರಿ. ಆದರೆ ಮನುಷ್ಯನನ್ನ ಅಂತರಂಗದಿಂದ ಪ್ರೀತಿಸೋದಾದ್ರೆ, ಈಗ ಒಬ್ಬ ಏನು ಕೈಯೆಲ್ಲ ಕಜ್ಜಿ ಬಂದಿರೋ ಒಬ್ಬ ಮನುಷ್ಯನನ್ನ ದೇಹದ ರೂಪದಿಂದ ನೋಡಿದ್ರೆ ಅವನು ಹೊಲಸು ಅಂತ ಅನ್ಸಬಹುದು. ಆದ್ರೆ ಅವನು ಒಬ್ಬ ಮನುಷ್ಯ ಒಳಗಡೆ ವಾಟ್ ಎವರ್ ಇಟ್ ಇಸ್. ಅವನಿಗೆ ಕಜ್ಜಿ ಬಂದಿರ್ಲಿ, ಅವನಿಗೆ ಏನೋ ರೋಗಿಷ್ಟ ಆಗಿರ್ಲಿ, ಇನ್ನೇನೋ ಆಗಿರ್ಲಿ, ಎಲ್ಲ ದೇಹಗಳು ಬಟ್ಟೆ ಕಳಿಸಿದಂಗೆ ಒಂದ್ ದಿವಸ ಎಲ್ಲ ಕಳಿಸಿ ಬಿಸೋಗ್ತವೆ. ಒಳಗಡೆ ಒಂದು ಆತ್ಮ ಇದೆ.
ಒಳಗಡೆ ಆದ್ಮೇಲೆ ಸರ್ ಅದು ನಿಮ್ಮ ಮ್ಯಾಲಿಂದ ಹೆಂಡ ಚರ್ಮಕ್ಕೆ ಹೋಗಿ ಬಂದ್ರೆ ನಿಮ್ಮ ಹೆಂಡತಿಯದ್ದು ಅದೊಂದು ಮಾಂಸ ಮೂಳೆಗಳಿಂದ ಆದ ಒಂದು ದೇಹ, ನಿಮ್ಮದು ಮಾಂಸ ಮೂಳೆಗಳಿಂದ ಆದ ಒಂದು ದೇಹ. ಒಬ್ಬರ ದೇಹ ಕಪ್ಪು, ಒಬ್ಬರ ದೇಹ ಬಿಳಿ, ಒಬ್ಬರ ದೇಹ ಕೋಮಲ, ಇನ್ನೊಬ್ಬರ ದೇಹ ಕಜ್ಜಿ. ಹೀಗೆ ದೇಹಗಳಲ್ಲಿ ಬೇರೆ ಬೇರೆ ದೇಹಗಳನ್ನು ನೋಡಿಕೊಂಡು ನಾವು ಒಬ್ಬರನ್ನ ಅಳಿಬಾರ್ದು, ಹಿಂಗೆ ಕಪ್ಪಿದ್ದಾನೆ ಹಂಗಿದ್ದಾನೆ. ಒಳಗಿನ ಆತ್ಮ. ಈಗ ನಿಮ್ಮ ಹೆಂಡತಿಯ ದೇಹ ನೋಡಿದ್ರೆ ಇದು ಅವನ ಜೊತೆ ಇದ್ದಿದ್ದು ಅದು ಇದು ಅಂತ ಯೋಚನೆ ಬರ್ಬೋದು. ಆದರೆ ಅದೊಂದು ಆತ್ಮವಾಗಿ ನೋಡು. ಅದು ಒಂದ್ ದಿವಸ ದೇಹವನ್ನು ಬಿಟ್ಟು ಅಲ್ಲ ಸರ್ ಏನ್ ಮಾಡಲ್ಲ, ಅವ್ರು ತಪ್ಪಾಗಿದೆ ಅಂತ ಪಶ್ಚಾತ್ತಾಪ ಪಡಂಗಿಲ್ರಿ, ಅದಕ್ಕೆ ಸಿಟ್ಟು ಬರೋದು ನನಗೆ. ಪಡಲ್ಲಪ್ಪ, ಅದಕ್ಕೂ ಒಂದು ಗಳಿಗೆ ಬರುತ್ತೆ. ಈಗ ಈಗ ತಪ್ಪಾಗಿದೆ ಅಂತ ಅವತ್ತಿನ ದಿವಸ ಕೇಳಿಸ್ಕೊಳ್ಳಪ್ಪ, ರಾವಣ ಕೂಡ ಸೀತೆ ಹೊತ್ಕೊಂಡು ಬಂದಿದ್ದು ತಪ್ಪು ಅಂತ ಹೇಳಿದ್ರೆ ರಾಮಾಯಣನೇ ನಡೀತಿರ್ಲಿಲ್ಲ. ಕೆಲವೊಂದು ಸರ್ವನಾಶಗಳು ಅಥವಾ ಕೆಲವೊಂದು ರಾಕ್ಷಸ ಗುಣಗಳು ನಾಶವಾಗಬೇಕಂದ್ರೆ ಆ ರಾಕ್ಷಸರು ಅಷ್ಟು ಬೇಗ ಸೋಲು ಒಪ್ಕೊಳ್ಬಾರ್ದು. ಆ ಒಬ್ಬ ರಾವಣ ಸೋಲು ಒಪ್ಕೊಳ್ದೇ ಇರೋದ್ರಿಂದ ಅವತ್ತಿಗೆ ಕಾಟ ಕೊಡ್ತಿದ್ದ ರಾಕ್ಷಸರನ್ನೆಲ್ಲ ರಾಮಚಂದ್ರ ಪರಮಾತ್ಮ ನಾಶ ಮಾಡಿದ. ಒಂದು ವೇಳೆ ರಾವಣ ಅದನ್ನು ಒಪ್ಕೊಂಡ್ಬಿಟ್ಟಿದ್ರೆ ಉಳಿದೆಲ್ಲ ರಾಕ್ಷಸರು ಹಂಗೆ ಜೀವಂತವಾಗಿ ಅವತ್ತು ಅದೇ ತಪ್ಪುಗಳು ರಾಮನ ಮೇಲೆ ಅಲ್ಲದೆ ಹೋದ್ರು ಬೇರೆಯವ್ರ ಮೇಲೆ ನಡೀತಾನೆ ಇರ್ತಿದ್ದು. ಬಟ್ ರಾಮನಿಗೆ ಆಗಿದ್ದ ಅದು ನೆಪ ಅಷ್ಟೇ. ಯಾಕಂದ್ರೆ ಆ ರಾಕ್ಷಸ ಗುಣಗಳನ್ನು ನಾಶ ಮಾಡಬೇಕು. ದುರ್ಯೋಧನ ತಪ್ಪಾಯ್ತು ಅಂದ್ಬಿಟ್ಟಿದ್ರೆ ಮಹಾಭಾರತ ನಡೀತಿರ್ಲಿಲ್ಲ. ಅಯ್ಯೋ ನಾವು ದ್ರೌಪದಿ ಸೀರೆ ಎಳೆದಿದ್ದು ತಪ್ಪಾಯ್ತು ಅಂತ ಈ ಕೌರವರೆಲ್ಲ ಒಪ್ಕೊಂಡ್ಬಿಟ್ಟಿದ್ರೆ, ದುಶ್ಯಾಸನ ಒಪ್ಕೊಂಡ್ಬಿಟ್ಟಿದ್ರೆ, ದ್ರೌಪದಿಯ ಪಾದಕ್ಕೆ ಬಿದ್ದುಬಿಟ್ಟು ಕ್ಷಮೆ ಕೇಳ್ಬಿಟ್ಟಿದ್ರೆ ಮಹಾಭಾರತವೇ ನಡೀತಿರ್ಲಿಲ್ಲ. ಹಾಗಾಗಿ ಒಪ್ಪಿಕೊಳ್ಳದೆ ಇರುವುದು ಯಾವುದೋ ಅತಿ ದೊಡ್ಡ ಪರಿವರ್ತನೆಗೆ ಅಂತೆ. ಧರ್ಮ ಸಂಸ್ಥಾಪನೆಗೋಸ್ಕರ ಅವತ್ತು ದುರ್ಯೋಧನ ಅಥವಾ ಈ ದುಷ್ಟರೆಲ್ಲ ಒಪ್ಕೊಳ್ಳದೆ ಇರೋದಕ್ಕೆ ಮತ್ತೆ ಹೇಗೆ ಮಳೆ ಬಂದಾಗ ಹಳೆಯ ಕೊಳೆಯೆಲ್ಲ ಹೋಗಿ ಮತ್ತೆ ಹೊಸ ಚಿಗುರು ಬರುತ್ತೋ ಹಾಗೆ ಇಲ್ಲಿ ಈಕೆ ಒಪ್ಕೊಳ್ಳದೆ ಇರೋದು ಕೂಡ ನಾಳೆಯ ಇನ್ಯಾವುದೋ ಒಳ್ಳೆಯ ಪರಿವರ್ತನೆಗೆ ಅಂತ ಅಂದುಕೊಳ್ಳಿ. ಯಾಕಂದ್ರೆ ಆಕೆ ವಿಷ ಕುಡಿಯೋ ಪರಿಸ್ಥಿತಿಗೆ ಹೋಗಿದ್ದಾಳೆ ಅಂದ್ರೆ ಆಕೆಯ ಹಠ ಸ್ವಭಾವಗಳೇ ಆಕೆ ಎಲ್ಲೋ ಬೀಳ್ಸಿರ್ತವೆ. ಈಗ ಜಸ್ಟ್ ಒಂದು 3 ತಿಂಗಳ ಕಡೆ ವಿಷ ಕುಡಿದ್ರು ನೋಡ್ರಿ, ನಮಗೆ ಗೊತ್ತಿಲ್ಲ. ಇದೇ ಹಠದ ಕಾರಣಕ್ಕಾಗಿ ಅವ್ರು ಅತಿ ದೊಡ್ಡ ಪೆಟ್ಟು ತಿಂದು ಜೀವನವೇ ಅವ್ರಿಗೆ ಪಾಠ ಕಲಿಸುತ್ತೆ. ಆ ದಿನ ಬದಲಾವಣೆಯಾಗಿ ಏನೋ ನಿಮ್ಮ ಕಡೆ ಬಂದ್ರೆ ಅದು ಶಾಶ್ವತ ಬದಲಾವಣೆ. ಈಗ ನೀವು ಯಾರೇ ಹಿರಿಯನ್ ಕೂತ್ ಮಾಡಿಸಿದ್ರು ಏನೋ ಹಿರಿಯರು ಹೇಳೇರೆ ಅಂತ ಒಂಚೂರು ಜೊತೆ ಇರ್ಬೋದು ಅಷ್ಟೇ. ಆಗ್ಲಿಲ್ಲ ಸರ್, ಅದು ಮೊನ್ನೆ ಆದ್ಮೇಲೆ ನಮ್ಮ ಅಣ್ಣಾರು ಕಳ್ಸಿದ್ರಿ ಅವ್ರು, ಇಲ್ಲಪ್ಪ ಅವನಿಂದ ಉಪಯೋಗ ಇಲ್ಲ ನನಗೆ, ಬೇಡ ಬೇಡ ನನಗೆ ಅಂತ ಹೇಳಿದ್ರಂತ ಅವ್ರು. ಆಗ್ಲಿ ಅದಕ್ಕೂ ಒಂದು ಕಾಲ ಬರುತ್ತೆ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಟೈಮ್ ಊಟ ಮಾಡಿ, ಚೆನ್ನಾಗಿ ಬಟ್ಟೆ ಹೊಲಿರಿ, ಇನ್ನೊಬ್ರು ಮಾನ ಮುಚ್ಚೋ ಕೆಲಸ ಕೆಲಸದ ಬಗ್ಗೆ ಮಾಡ್ತೇವೆ. ಮಾಡಿ ಒಳ್ಳೇದಾಗ್ಲಿ. ಕಾರ್ಯಕ್ರಮ ಕೇಳಿ ಒಂಚೂರು ನೆಮ್ಮದಿ ಪಡ್ಕೊಳ್ಳಿ. ಹೌದಪ್ಪ ಎಂತೆಂತೋ ಕಷ್ಟದಲ್ಲಿದ್ದಾರೆ, ಇದ್ರಲ್ಲಿ ನಂದು ಒಂದು ಕಷ್ಟ. ಸರ್ ನಾವು ಹುಬ್ಳಿಗೆ ಬಂದ ಕೇಳಾಕದ ನೋಡಿ ಸರ್ ನಿಮ್ ಕಾರ್ಯಕ್ರಮನ ದಿವಸ ಡ್ಯೂಟಿ ನೋಡ್ತಾನೆ. ಆದ್ರೆ ಏನೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆದ್ರೆ ಫೋನ್ ಹಚ್ಚಕತ್ತೆ ಟ್ರೈ ಮಾಡಿದ್ವಿ, ಸಿಕ್ಕತ್ ಫೋನ್ ಅದು. ಅವಾಗ ನನಗೆ ಅಲ್ಲಿ ಬಾರಿ ಟೆನ್ಷನ್ ಆಗೈತೆ ಸರ್. ಬಂದಾಗ ಒಬ್ಬನೇ ಇದ್ದಾಗ ಬಸ್ಟಿಗೆ ಹುಬ್ಳಿಯಿಂದ ಬಂದ 1 ವರ್ಷದ 3 ತಿಂಗಳು ಬಾರಿ ಸಮಸ್ಯೆ ಆಗಿದ್ರೆ ನಿಮ್ ಕಾರ್ಯಕ್ರಮ ಕೇಳ್ಕೊಂತ ನಮ್ಮೊಂದ್ ಸಮಸ್ಯೆ ಬೇಕಾದ ಸಮಸ್ಯೆ ಅದ ಬಿಡು, ನಮ್ಗೇನ್ ಸಮಸ್ಯೆ ಅಲ್ಲ ಅನ್ಕೊಂಡೆ. ನಿಜ ನಮ್ಗೇನ್ ನಮ್ದೇನ್ ಸಣ್ಣ ಸಮಸ್ಯೆ ಇದ್ ನಮ್ಮನ್ನ ಕೇಳ್ತಾವ್, ನಿಮ್ ಯೂಟ್ಯೂಬ್ ನಾಗ ಕೇಳ್ತಾವ್ ಸರ್. ನಮ್ದು ಬಾಳ ಸಮಸ್ಯೆ ಅದಾವ ಪಾಪ, ನಮ್ದೇನ್ ದೊಡ್ಡ ಸಮಸ್ಯೆ ಇಲ್ಲ ಅನ್ಕೊಂತ ಹೆಂಗ ಜೀವನ ಮಾಡ್ತದ ನೋಡ್ ಸರ್. ದೇವ್ರು ಒಳ್ಳೇದು ಮಾಡ್ಲಿ. ಆಗ ಕರೆ ಮಾಡ್ತಾರಿ ನಿಮ್ಮ ನೆಮ್ಮದಿಗೆ. ಈಗ ನಾವಂತೂ ಖಂಡಿತ ಮಾತಾಡ್ತೀವಿ. ನನಗೇಂದ್ರೆ ಆ ಹೆಣ್ಮಗಳು ತಪ್ಪನ್ನು ಅರ್ಥಕೊಳ್ಳೋ ದಿನ ಬರುತ್ತೆ. ಹೇಗೋ ನಿಮ್ಮ ಮಗ ನಾಳೆ ದಿನ ಕೆಟ್ಟ ದಾರಿ ಹಿಡಿದೆ, ಆತ ಒಬ್ಬ ನಿಮ್ಗೊಳ್ಳೆ ಮಗನಾಗಿ ಸಮಾಜಕ್ಕೊಳ್ಳೆ ಪ್ರಜೆ ಆಗಿಬಿಟ್ರೆ ಒಳ್ಳೆಯದು ಅಂತ ಗಳಿಗೆಗಳು ಬರ್ತವೆ. ಭರವಸೆಯಿಂದ ಮನುಷ್ಯ ಆಶಾವಾದಿಯಾಗಿರಬೇಕು. ಇಲ್ಲಪ್ಪ ನಾಳೆ ನನ್ನ ಬದುಕಲ್ಲಿ ಏನೋ ಒಳ್ಳೇದೇ ನಡೆಯುತ್ತೆ ಅಂತಲೇ ಮಲಗಬೇಕಂತೆ. ಮಲಗಬೇಕಾದ್ರೆ ಗೊಣಕೊಂಡು ಮಲಗಿದ್ರೆ ಅವನ ಜೀವನ ಎಲ್ಲ ವ್ಯತ್ಯಾಸ. ಆಶಾವಾದಿಯಾಗಿರ್ಬೇಕು. ಇಲ್ಲ ಏನೋ ನಡೆಯುತ್ತೆ ಒಳ್ಳೇದು, ಆಗ್ತಿರೋದು ಒಳ್ಳೇದಕ್ಕೆ, ಆಗಿದ್ದೂ ಒಳ್ಳೇದಕ್ಕೆ, ಮುಂದೆ ಆಗುವುದೂ ಒಳ್ಳೇದಕ್ಕೆ ಅಂದುಕೊಂಡು ಹೋಗೋದ್ರಿಂದ ನಮ್ಮ ಯೋಚನೆಗಳು ಶುದ್ಧವಾಗ್ತವೆ, ಧನಾತ್ಮಕವಾಗಿರ್ತೀವಿ, ರೋಗಗಳು ಕಡಿಮೆ ಆಗ್ತವೆ, ಜಗತ್ತು ನಮಗೆ ಸುಂದರವಾಗಿ ಕಾಣಿಸೋಕೆ ಶುರು ಮಾಡುತ್ತೆ. ಆದರೆ ವಿಧಿಯನ್ನು, ದೇವರನ್ನು, ಕಾಲವನ್ನು ಬೈಕೊಂಡು ಹಣೆ ಬರಹವನ್ನು ಬೈಕೊಂಡು ಕೂತ್ಕೊಳ್ಳೋವನು ಅವನು ನಾಳೆ ಅವನ ಬದುಕಿಗೆ ಅದ್ಭುತ ಇದ್ರೂ ಕೂಡ ಅವನೇ ಕೊರ್ಗೋಗಿರೋದ್ರಿಂದ ಆ ಅದ್ಭುತಗಳು ಅವನ ಬದುಕಲ್ಲಿ ಏನೂ ಮಾಡಲ್ಲ. ಹಾಗಾಗಿ ಸ್ವಯಂ ಮನುಷ್ಯ ಆಶಾವಾದಿಯಾಗಿದ್ದುಕೊಂಡು ಇಲ್ಲ ಏನಾಗ್ತಿದೆಯೋ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ,
ಆದರೆ ಜಗತ್ತಿನೊಂದಿಗೆ ನನ್ನ ಸ್ನೇಹಿತರ ಜೀವನದೊಂದಿಗೆ ಹೋಲಿಕೆ ಮಾಡಿಕೊಂಡಾಗ ನನ್ನದು ಸ್ವಲ್ಪ ಕಡಿಮೆ ಅಥವಾ ನಂದು ಹೀನಾಯ ಅಂತ ಅನ್ನಿಸಬಹುದು. ಆದರೆ ವಿಧಿಯ ದೇವನ ಕರುಣೆ, ದೇವನ ಮಹಿಮೆ, ಅವನ ಲೀಲೆ ಏನಿದೆಯೋ ಯಾರು ಬಲ್ಲರು? ನಂದು ಒಂದು ಪಾತ್ರ. ಯಾಕಂದರೆ ಒಂದು ನಾಟಕ ಅಂದರೆ ಸಿಂಹಾಸನದ ಮೇಲೆ ಕೂರೋ ಪಾತ್ರನೂ ಇರುತ್ತೆ, ಇಲ್ಲಿ ಸೈಡಲ್ಲಿ ಬೀಸಣಿಗೆ ಮಾಡೋ ಪಾತ್ರನೂ ಇರುತ್ತೆ. ಅವನು ದೊಡ್ಡದು, ಇವನ ಪಾತ್ರ ಚಿಕ್ಕದು ಅಂತ ಹೇಳಲಿಕ್ಕಾಗಲ್ಲ. ಲೋಕದ ದೃಷ್ಟಿಯಲ್ಲಿ ದೊಡ್ಡ ಪಾತ್ರ ಇರ್ಬೋದು, ಆದರೆ ಭಗವಂತನ ದೃಷ್ಟಿಯಲ್ಲಿ ಎಲ್ಲರದ್ದು ಪಾತ್ರವೇ. ಆ ಒಬ್ಬ ಸಿಂಹಾಸನದ ಮೇಲೆ ಕೂತು ಭಲೆ ಅನ್ನೋ ರಾಜನ ಪಾತ್ರ ಆದರೆ ಆ ರಾಜನಿಗೆ ಬೀಸಣಿಗೆ ಬೀಸೋ ಒಂದು ಪಾತ್ರವೇ ಹೌದು ಸರ್, ಹೌದು. ಅಲ್ವಾ? ಹಾಗಾಗಿ ನಮ್ಮ ನಮ್ಮ ನನ್ನ ಪಾತ್ರಗಳನ್ನ ಮಾಡ್ತಾ ಅನಿಸಿಕೆ ಸರ್, ನನ್ನ ಅನಿಸಿಕೆ ಏನಂದ್ರೆ ಒಟ್ಟು ಎಲ್ಲರೂ ಬದುಕ್ಬೋದು, ಒಟ್ಟು ಮರ್ಯಾದೆ ಬದುಕ್ಬೇಕಂತ ನಾನು ವಿಚಾರ ಇದೆ. ಸತ್ಯ ಸತ್ಯ. ಹೆಂಗ ಆತರ ಬದ್ ದುಡಿದ್ರೆ ನೆಮ್ಮದಿಯಿಂದ ಎಷ್ಟು ದುಡಿಬೇಕಪ್ಪ, ಚೆನ್ನಾಗಿ ಇದು ಹೇಳಿದ್ರಿ ಮಾಡ್ಬೇಕು. ನೋಡಿ ನೀವು. ಅದು ಅದ್ಭುತವಾದ ಮಾತು ನೀವು ಹೇಳಿದ್ದು. ಸರ್, ನಮ್ಮ ಸುಮ್ಮನೆ ಅನುಭವ ಬದುಕುವುದಲ್ಲ, ಮರ್ಯಾದೆಯಿಂದ ಬದುಕಬೇಕು. ಮರ್ಯಾದೆ ಬದುಕ್ಬೇಕು ನನ್ನ ಆಸೆ ಸರ್, ಅಷ್ಟೇನಿಲ್ಲ. ಅವರು ಬದುಕ್ತಾರೆ, ನಾನು ಬದುಕ್ಬಿಟ್ರೆ ಅದಕ್ಕಲ್ಲ. ನಿಜ ನಿಜ ನಿಜ. ಬದುಕಿ ಒಟ್ಟು ಬದುಕಿ ಮರ್ಯಾದೆ ಪ್ರಶ್ನೆ ಸರ್. ನಿಮ್ಮ ನಾಲ್ಕು ಜನಕ್ಕೆ ಸ್ವಾಭಿಮಾನ ಅನ್ಬೇಕಂತ ಆತರ ಬದ್ ದುಡಿದ್ರು ಜೀವನ ನೆಮ್ಮದಿ ಇರ್ಬೇಕು ಸರ್, ಹಂಗ್ ನಮ್ ಲೆಕ್ಕ. ಮಾಡಿ ಮಾಡಿ ಹಂಗೇ ಬದುಕಿ. ಯಾರು ಏನೇ ಹಾದಿ ತಪ್ಪಲಿ, ನಿಮ್ಮ ದಾರಿ ನೀವು ಬಿಡಬೇಡಿ. ಧೈರ್ಯವಾಗಿ ನಿಮ್ಮ ಕೆಲಸ ಮಾಡಿಕೊಂಡು ಆರೋಗ್ಯ ಕಾಪಾಡ್ಕೊಳ್ಳಿ. ಎಲ್ಲ ಒಳ್ಳೇದಾಗುತ್ತೆ. ನಿಮಗೆ ಶುಭವಾಗಲಿ. ಊಟ ಸರ್, ಊಟ ಓ ಆಯ್ತು, ನಿಮ್ದಾಯ್ತಾ? ಇಲ್ಲ ಸರ್, ಈಗ ಮಾಡ್ಬೇಕು ಊಟ. ನಿಮ್ ಕಾರ್ಯಕ್ರಮ ಕೇಳ್ಕೊಂಡ್ ಅಯ್ಯೋ ಅಯ್ಯೋ ಮಾಡ್ಬೇಕಂತ ಊಟ ಮಾಡಿದ್ದೆ. ಮಾಡಿ ಅಲ್ಲಿ 10:30 ಆಗೋಯ್ತು. ಹ್ಮ್ ಸರ್, ಆ, ಮಾಡ್ತಾನ. ಇಲ್ಲಿ ಟೈಮು ಬೇಗ ಸಮಯ ಬೇಗ ಮುಗಿಯಲ್ಲ. ಲೈವ್ ಅಂದ್ಕೊಂಡು ಮೊದಲೇ ಊಟ ಮಾಡಿ ಕೂತ್ಕೊಂಡ್ಬಿಡ್ತೀನಿ ನಾನು, ಬುದ್ಧಿವಂತ. ಹೌದು. ಇಲ್ಲಾಂದ್ರೆ ನೀವು ಬಿಡಲ್ಲ ನೋಡಿ. ಹೌದು ಸರ್, ಕಾರ್ಯಕ್ರಮ ಕೇಳ್ಬೇಕಾದ್ರೆ ಚಲೋ ಆಯ್ತು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಹ್ಞೂ ಸರ್, ಥ್ಯಾಂಕ್ಸ್ ಸರ್ ಮಾತಾಡಿದಕ್ಕೆ. ಶುಭವಾಗ್ಲಪ್ಪ. ನೋಡಿ ಕತೆ, ಅವರೊಂದು ಮಧ್ಯದಲ್ಲಿ ಒಂದು ಮಾತು ಹೇಳಿದ್ರು. ಅವ್ರು ನೋಡಿ ಅದನ್ನು ನಗ್ತಾನೆ ಹೇಳ್ತಾರೆ, ಎಲ್ಲಿ ನನ್ನ ತಲೆ ಮೇಲೆ ಇಬ್ಬರು ಸೇರಿ ಕಲ್ಲೆತ್ತ ಹಾಕ್ಬಿಡ್ತಿದ್ದ ಸರ್, ದೇವರು ಬರೀಕ್ಸ್ಬಿಟ್ಟ ಅಂತ. ಇತ್ತೀಚೆಗೆ ನನ್ನ ಹೆಂಡತಿ ವಿಷ ಕುಡ್ದಿದ್ಲಂತೆ ಸರ್. ನನಗನ್ಸುತ್ತೆ ಮೋಸ್ಟ್ಲಿ ಇದು ಅವರಿಬ್ಬರು ಸೇರಿ ನನಗೆ ಕುಡ್ಸಕ್ಕೆ ತಂದಿದ್ರು, ಏನೋ ಹಣೆ ಬರ್ಕೆಟ್ ಅವಳೇ ಕುಡ್ದುಬಿಟ್ಟಾಳೆ ಅಂತ ನಗ್ತಾನೆ ಹೇಳ್ತಾರೆ ಅವ್ರು ನೋಡಿ. ಪಾಪ ಕಷ್ಟ. ಅಂದರೆ ಕಟ್ಕೊಂಡ ಹೆಂಡತಿ ಪರಪುರುಷನ ಜೊತೆ ಇರೋದನ್ನು ಒಬ್ಬ ಗಂಡ ನೋಡುವುದಿದೆಯಲ್ಲ, ಯಾವ ಪುರುಷನಿಗೂ ಆ ನೋವು ಬೇಡ. ಎಂಥ ಪರಿಸ್ಥಿತಿ. ಅದನ್ನು ಅವರು ತುಂಬ ಕಾಮಾಗಿ ಸ್ವೀಕಾರ ಮಾಡಿದ್ದಾರೆ. ಯಾವ ಹೆಣ್ಮಕ್ಳು ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ಈ ಗಂಡನಲ್ಲೇ ಏನೋ ತಪ್ಪಿದೆ, ಆತ ಯೋಗ್ಯ ಅಲ್ಲ ಅಂದಾಗ ಅದೆಲ್ಲದಕ್ಕೂ ಒಂದು ಮಾರ್ಗ ಇರುತ್ತೆ. ಅದನ್ನು ಬಿಟ್ಟು ಗಂಡ ಏನು ಕೇಳ್ತಿಲ್ಲ, ಅಥವಾ ಆತನಿಗೆ ಅಷ್ಟು ಎಜುಕೇಷನ್ ಇಲ್ಲ, ಅಥವಾ ಆತನಿಗೆ ಅಷ್ಟು ಗೊತ್ತಾಗಲ್ಲ ಅಂದುಕೊಂಡು ನಾನು ದುಡಿತೀನಿ, ನಾನು ಏನು ಬೇಕಾದರೂ ಸಾಧ್ಯನೇ ಇಲ್ಲ. ದುಡಿದು ಮಾತ್ರಕ್ಕೆ ಇಷ್ಟೆಲ್ಲ ಮಾಡಿಬಿಡ್ಬೋದು ಅಂದರೆ ದೇವರು ಎಲ್ಲರಿಗೂ ಒಂದೊಂದು ಅವಕಾಶ ಕೊಟ್ಟು ನೋಡ್ತಾನೆ. ನಾನೀಗ ಹೊರಗಡೆ ಹೋಗಿ ದುಡಿತೀನಿ, ನಾನೇನು ಗಂಡನ ಕೇಳೋದು, ನಾನೇನು ತಗ್ಗಿ ಬಗ್ಗೆ ನಡೆಯೋದು. ಗಂಡ ಆದರೂ ಅಷ್ಟೇ, ನಾನು ದುಡಿತೀನಿ, ಏನೋ ಮದುವೆ ಆಗಿದ್ದೀನಿ, ತಂದಾಗ್ತೀನಿ, ಮನೆಯಲ್ಲಿ ತಿನ್ಕೊಂಡು ಬಿದ್ದಿರು ಅನ್ನೋ ಬುದ್ಧಿ ಗಂಡನಿಗೆ ಬರೋದು. ಅಥವಾ ನಾನೀಗ ದುಡಿತೀನಿ, ನನ್ನ ಯಾರೂ ಕೇಳಂಗಿಲ್ಲ ಅನ್ನೋ ಬುದ್ಧಿ ಹೆಂಡತಿಗೆ ಬರೋದು. ಸಂಸಾರ ಹರಿದು ಹಂಚೋಗ್ಬಿಡುತ್ತೆ. ಹಂಗಾಗಬಾರ್ದು ಅಂತ. ಇರಲಿ ಪಾಪ, ಈ ರೀತಿ ನೋವಿಗೊಳಗಾಗಿ ಎಷ್ಟು ಜನ ದುಃಖ ಪಟ್ಕೊಂಡು ಮಲಗ್ತಾ ಇದ್ದಾರೋ ಏನೋ. ಆ ಹೆಣ್ಮಕ್ಳುಗಳಿಗೂ ಬುದ್ಧಿ ಬರಲಿ, ಆ ಮೋಸಗಳನ್ನು ಸಹಿಸಿ ಹೇಗೋ ಜೀವನ ನಡೆಸೋ ಶಕ್ತಿಯನ್ನು ಭಗವಂತ ಇವ್ರಿಗೂ ಕೊಡಲಿ. ಒಳ್ಳೇದಾಗ್ಲಪ್ಪ. ವಯಸ್ಸಲ್ಲಿ ಹಿರಿಯರಿದ್ದೀರಿ, ನಾನು ಒಳ್ಳೇದಾಗ್ಲಪ್ಪ ಅಪ್ಪ ಅಂತಲೇ ಬಳಸ್ತೀನಿ, ಅದರಲ್ಲಿ ಅನ್ಯತೆ ಭಾವಿಸಬೇಡಿ. ಎಳೆಯ, ಅಯ್ಯ, ಅಪ್ಪ ಇಷ್ಟೇ ಬಳಸ್ತೀನಿ. ಬಸವಣ್ಣನವ್ರು ಹೇಳಿಲ್ವಾ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಈಗ ನಾನು ಯಾರು ಹೆಣ್ಮಕ್ಳು ಬಂದರೆ ಹೇಳವ್ವ ಅಂತೀನಿ. ಇವನ್ ಅವರು 60-70 ವಯಸ್ಸಾದರೂ ಅವ್ವ ಹೇಳೋ ರೀತಿಯಲ್ಲಿ ಹೇಳವ್ವ ಅಂತ ಅನ್ಬೋದು. ಇದೇನು ಅವ್ರಿಗೆ ಏಕವಚನ ಅಂತ ಅಂದ್ಕೊಳ್ಬೇಡಿ. ಇವನ್ ವಯಸ್ಸಾಗಿರೋರು ಬಂದರು, ಹಿರಿಯರು, ಹೇಳಪ್ಪ ಅಥವಾ ಹೇಳಿ
ಅಥವಾ ಈ ರೀತಿ ಏನೋ ಒಂದು ಭಾವಿಸ್ತೀನಿ. ಅದರ ಹೊರತಾಗಿ ನಿಮಗೆ ಅಥವಾ ಅವರ ಕಥೆಗಳಿಗೆ ನಾನು ಗಂಟೆಗಟ್ಟಲೆ ಸಮಯ ಕೊಡೋ ಅಲ್ಲಿಂದಲೇ ಅವರಿಗೆ ನಾನು ಗೌರವ ಶುರುವಾಗುತ್ತೆ. ಅದನ್ನೇನು ವಿಶೇಷವಾಗಿ ಹೇಳೋದು ಬೇಕಿಲ್ಲ, ಬಟ್ ಅನ್ಯಥ ಭಾವಿಸೋದು ಬೇಡ ಅಂತ ಹೇಳಿದೆ ಅಷ್ಟೇ. ತಿಳ್ಕೊಳ್ಳೋರಿಗೆ ನಾವು ಏನು ಮಾಡೋಕ್ಕಾಗುತ್ತಲ್ವಾ? ಒಳ್ಳೆಯದಾಗಲಿ. ಕೃಷ್ಣನ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ಶುಭವಾಗಲಿ.